press the bell icon on the YouTube app and never miss another update. Dear students, Mother Earth, it is so diversified and so rich. It goes on giving to mankind. Man is the only animal which consumes everything and gives nothing to the nature. We make use of every object in nature and we exploit it. But here I don't teach you what is exploitation, but let us see how Mother Earth gives us, and there are so many n number of people who are working on to safeguard Mother Earth, because if Mother Earth exists, then man can survive. Let us go back to the lesson, Mother Earth, page number 139. I'll read one very small passage. After reading, try to get the answer, the questions given below to the passage, and try to answer there in the textbook itself. In the photo you see Haji Kalimullah Khan from Malihabad, UP, Uttar Pradesh. He has grown 300 different kinds of mangoes in a single tree. Recently he won the Padma Shri award for his, and he also finds his name in Limca Book of Records. Hope you know what is Limca record. All the great records, the records elladalli document ಮಾಡ್ತಾರೆ. ಅದೊಂದು ದೊಡ್ಡ achievement. He talks so lovingly about his orchard. Orchard ಅಂದ್ರೆ ಏನು? ತೋಟ. And his trees, as if he were talking about his own children. Yes, it is possible. There are few human beings, great human beings, who shower love on plants and treat them as their own children. For example, ಸಾಲು ಮರದ ತಿಮ್ಮಕ್ಕ. ನಮಗೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಅವ್ರ ಬಗ್ಗೆ ಹೇಗಂತ. ಸೊ ತಮಗೆ ಮಕ್ಕಳಿಲ್ಲ ಅಂತ ಎಲ್ಲಿ ಬ್ಯಾಂಗ್ಳೂರು ನಿಯರ್ ಬೈ ಅಲ್ಲಿ ಇಡೀ ರಸ್ತೆ ತುಂಬ ಗಿಡ ಹಾಕಿ ಮಕ್ಕಳನ್ನ ಸಾಕಿದಾರಲ್ವ. ಸೊ ಎಸ್, ಇಟ್ ಈಸ್ ಪಾಸಿಬಲ್. ಒನ್ ಹ್ಯಾವ್ ಎ ಗ್ರೇಟ್ ಹಾರ್ಟ್. ಇಲ್ಲೂ ಇವರು ಅಷ್ಟೇ, ಹಜಿ ಕಲಿಮುಲ್ಲಾ ಖಾನ್ ಕೂಡ ತಮ್ಮ ಮಕ್ಕಳ ಥರ ಆ ಗಿಡಗಳ ಹತ್ರ ಮಾತಾಡ್ತಿದ್ರು. Khan's rice tree is about 100 years old. 100 ವರ್ಷದ ಹಳೆ ಮರ ಅದು. He has been growing different varieties of mangoes on it since 1987. Recently he has developed 5 more varieties of mangoes on the same tree. ನೋಡಿ ಆಶ್ಚರ್ಯ ಆಗುತ್ತಲ್ಲ, ಒಂದೇ ಮರದಲ್ಲಿ ಬೇರೆ ಬೇರೆ ಥರ 300 ಬೇರೆ ಬೇರೆ ಥರದ ಮ್ಯಾಂಗೋಸ್ನ ಬೆಳೆಯೋದಂದರೆ ರಿಯಲಿ ಅದಕ್ಕೆ ಮನುಷ್ಯನಿಗೆ ಅಪಾರವಾದ ಶ್ರದ್ಧೆ ಇರಬೇಕು, ಚಾಲೆಂಜಿಂಗ್ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ಇರಬೇಕು. The craft developed by him has become a mastery for researchers and agriculturists alike. They are immensely surprised by his work. ತುಂಬ ಖುಷಿಪಟ್ಟಿದ್ದಾರೆ, ಹೆಂಗೆ ಸಾಧ್ಯ ಆಯಿತು ಇದು. On his precious creations is a tree in the Mughal garden at the Rashtrapati Bhavan, ಡೆಲ್ಲಿಲಿ ರಾಷ್ಟ್ರಪತಿ ಭವನ್ ಅಂದರೆ ಅವ್ರ ಮನೆ, ರಾಷ್ಟ್ರಪತಿ ಇರುವಂಥ ಮನೆಯಲ್ಲಿ ಒಂದು ಮೊಘಲ್ ಗಾರ್ಡನ್ ಇದೆ. ಇದು ಮೊಘಲ್ ಗಾರ್ಡನ್ ಇನ್ಸ್ಪೈರ್ ಆಗಿಬಿಟ್ಟು ಅದೇ ಥರ ಮೊಘಲ್ ಗಾರ್ಡನ್ ಹೇಗಿದೆಯೋ ಅದರ ರೆಪ್ಲಿಕಾನೇ ಮಾಡಿದ್ದಾರೆ. ಅದು ಪಬ್ಲಿಕ್ಕಿಗೆ ಯಾವತ್ತೂ ಓಪನ್ ಇರಲ್ಲ. ಓನ್ಲಿ ಡ್ಯೂರಿಂಗ್ ದ ಮಂತ್ ಆಫ್ ಫೆಬ್ರವರಿ ಅದನ್ನ ಪಬ್ಲಿಕ್ಕಿಗೆ ನೋಡಲಿಕ್ಕೆ ಬಿಡ್ತಾರೆ. ರಾಷ್ಟ್ರಪತಿಯರ ಆಸೆ ಪ್ರಕಾರ ಅದನ್ನ ಪಬ್ಲಿಕ್ಕಿಗೆ ಅದು ಓಪನ್ ಇರುತ್ತೆ. ಸಾವಿರಾರು ವಿದೇಶಗಳಲ್ಲಿ ಬೆಳೆದಿರುವಂಥ ಎಲ್ಲ ಹೂಗಳಲ್ಲಿ ಬೆಳೆದಿರ್ತಾರೆ, ಅದನ್ನು ಪಬ್ಲಿಕ್ಕಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮೊಘಲ್ ಗಾರ್ಡನಲ್ಲಿ. ಮೊಘಲ್ ಗಾರ್ಡನ್ ಹೆಸರು ಮೊಘಲ್ ಗಾರ್ಡನ್, ಬಟ್ ಇರೋದು ರಾಷ್ಟ್ರಪತಿ ಭವನದಲ್ಲಿ. ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಸೀನ್ ಇಟ್. ಫ್ಲವರಿಂಗ್ 54 kinds of mangoes. ಅಲ್ಲಿ ಇವ್ರಿಗೆ ಹೋಗ್ಬಿಟ್ಟು ಅಲ್ಲಿ 54 kinds of mangoes ಬೆಳೆಸಿದ್ದಾರೆ. The 10 feet tall tree was brought from his garden to Delhi in 1999. ಅಂದರೆ 10 ಅಡಿ ಇರುವಂಥ ಒಂದು ಮಾವಿನ ಮರವನ್ನು ಅಲ್ಲಿ ಹಾಕಿದ್ದಾರೆ. ಆ್ಯಸ್ ಎ ಪ್ರೆಸೆಂಟ್ ಟು ದ ಪ್ರೆಸಿಡೆಂಟ್, ಅವ್ರಿಗೆ ಪ್ರೆಸೆಂಟ್ ಕೊಟ್ಟು ಅಲ್ಲಿ ಹಾಕಿದ್ದಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ವಿಷಯದ ಬಗ್ಗೆ ಅಪಾರ ಆಸಕ್ತಿ ಇತ್ತು ಅಂದರೆ ಯಾವ ಥರ ಬೇಕಾದ್ರೆ ಮಿರಾಕಲ್ಸ್ ಮಾಡ್ಬೋದು ಅನ್ನೋಕ್ಕೆ ಇವರು ಒಂದು ಎಕ್ಸಾಂಪಲ್ಸ್. Now answer the questions following to it. Now let me go back to the chapter ಲೂಥರ್ ಬುರ್ಬ್ಯಾಂಕ್ ಅಂತ ಹೇಳ್ಬಿಟ್ಟು. ಇದು ಯಾಕೆ ಮದರ್ ಅರ್ತ್ ಕೊಟ್ಟಿದ್ದಾರೆ ಅಂತಂತ ಹೆಡ್ಡಿಂಗ್ ಅಂತಂದರೆ, ಮದರ್ ಅರ್ತ್ ಶಿ ಈಸ್ ಫರ್ಟೈಲ್ ಆ್ಯಂಡ್ ಶಿ ಈಸ್ ನೋನ್ ಫಾರ್ ಗಿವಿಂಗ್. ಯಾವಾಗಲೂ ಕೊಡ್ತಾನೆ ಹೋಗ್ತಾಳೆ ತಾಯಿ ಅಲ್ವಾ. ಹೇಗೆ ನಮ್ಮ ತಾಯಿ ನಮಗೆ ಕೊಡ್ತಾನೆ ಹೋಗ್ತಾಳಲ್ಲ ಕೊನೆ ತನಕ, ಸೇಮ್ ಇವನ್ ದ ಅರ್ತ್. ಓಕೆ, ಭೂಮಿನೂ ಅಷ್ಟೇ. ನಾವು ಭೂಮಿನ ತಾಯಿ ಥರ ನೋಡ್ತೀವಿ. ಯಾಕೆ? ಹೇಗೆ ತಾಯಿ ನಮ್ಮನ್ನು ಪೋಷಿಸ್ತಾಳಲ್ಲ ಅದೇ ಥರ ಈ ಭೂಮಿ ತಾಯಿ ಕೂಡ ನಮ್ಮನ್ನು ಪೋಷಿಸ್ತಾಳೆ. ಸೊ ಅದಕ್ಕೆ ಮದರ್ ಅರ್ತ್. ಲೆಟ್ ಅಸ್ ಸಿ ವಾಟ್ ಇಟ್ಸ್ ಅಬೌಟ್ ಅಂತ. ಪ್ರೋಸಲಿ ಲೂಥರ್ ಬುರ್ಬ್ಯಾಂಕ್ ಅಂತ ಹೇಳ್ಬಿಟ್ಟು, ಇವನ್ ಹೀಸ್
ಅ ಪ್ಲ್ಯಾಂಟ್ ಬ್ರೀಡರ್. ಬ್ರೀಡರ್ ಅಂದರೆ ತಳಿಗಳು ಅಂತ ಹೇಳ್ತೀವಿ. ಬ್ರೀಡ್ ಅಂದರೆ ತಳಿಗಳು, ಬ್ರೀಡರ್ ಅಂದರೆ ಬೇರೆ ಬೇರೆ ತಳಿಗಳ ಸಸ್ಯಗಳನ್ನು ಮಾಡುವುದು. ಲೂಥರ್ ಬುರ್ಬ್ಯಾಂಕ್ ಇಸ್ ವೆಲ್ ನೋನ್ US ಪ್ಲ್ಯಾಂಟ್ ಬ್ರೀಡರ್. ಹೊಸ ಹೊಸ ತಳಿಗಳನ್ನು ತೆಗೆಯುವಂಥ ಒಬ್ಬ US ಅಲ್ಲಿ ಕೆಲಸ ಮಾಡುವಂಥ ಇವನು ಲೂಥರ್ ಬುರ್ಬ್ಯಾಂಕ್. ಇನ್ಫ್ಲೂಯೆನ್ಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ಸ್ ರೈಟಿಂಗ್ಸ್ ಆನ್ ಡೊಮೆಸ್ಟಿಕೇಟೆಡ್ ಪ್ಲಾಂಟ್ಸ್, ಹಿ ಸೆಟ್ ಅಪ್ ಅ ನರ್ಸರಿ ಗಾರ್ಡನ್. ಅಂದರೆ ಯಾರಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅವರು? ಚಾರ್ಲ್ಸ್ ಡಾರ್ವಿನ್, ಆರಿಜಿನಲ್ ಸ್ಪೀಷೀಸ್ ಅಂತ ಗ್ರೇಟ್ ಬುಕ್ ಬರೆದಿದ್ದಾರಲ್ಲ ಅವರಿಂದ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಅವರು ಹೊಸ ಪ್ಲ್ಯಾಂಟ್ಸ್ ಬಗ್ಗೆ ಇನ್ಸ್ಪೈರ್ ಆಗಿಬಿಟ್ಟು ಒಂದು ನರ್ಸರಿ ಗಾರ್ಡನ್. ನರ್ಸರಿ ಅಂದರೆ ಸಣ್ಣ ಮಕ್ಕಳು ಹೋಗೋದಿಲ್ಲ ಆ ನರ್ಸರಿ ಅಲ್ಲ, ಎಲ್ಲಿ ಇಟ್ಸ್ ಎ ಪ್ಲೇಸ್, ನರ್ಸರಿ ಇಸ್ ಎ ಪ್ಲೇಸ್ ವೇರ್ ಡಿ ಡೆವಲಪ್ ಸ್ಮಾಲ್ ಪ್ಲ್ಯಾಂಟ್, ಸಣ್ಣ ಪುಟ್ಟ ಪ್ಲ್ಯಾಂಟ್ನ ಡೆವಲಪ್ ಮಾಡ್ತಾರೆ. ಅಲ್ಲಿ ಎಲ್ಲ ಥರದ್ದು ಪ್ಲ್ಯಾಂಟ್ಸ್ನಲ್ಲಿ ಡೆವಲಪ್ ಮಾಡ್ಬೋದು ನಾವು. ಅಲ್ಲಿ ಸಸ್ಯಗಳನ್ನ ಬೆಳೀಲಿಲ್ಲ, ಆದರೆ ಸಣ್ಣ ಐ ಕ್ಯಾನ್ ಸೇ ಬೇಬಿ ಸ್ಯಾಪ್ಲಿಂಗ್ಸ್ ಮಾತ್ರ ಪ್ರಿಪೇರ್ ಮಾಡ್ತಾರೆ. ಅದು ತೊಗೊಂಡು ಹೋಗಿ ನೀವು ಹೊಲಗಳಲ್ಲಿ ಆರ್ಚಿಡ್ಸಲ್ಲಿ ಹಾಕ್ಕೋಬೋದು. ನರ್ಸರಿ ಗಾರ್ಡನ್ ನವಡೇಸ್ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಆಲ್ಸೋ. ತುಂಬ ಬಿಸ್ನೆಸ್ ಈಗ ಅದು, ವೆರಿ ಗುಡ್ ಬಿಸ್ನೆಸ್. ಗ್ರೀನ್ ಹೌಸ್, ಐ ಥಿಂಕ್ ಯು ಆಲ್ ನೋ ಗ್ರೀನ್ ಹೌಸ್ ಎಫೆಕ್ಟ್ ಗೊತ್ತಲ್ಲ. ಕ್ಲೋಸ್ಡ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಫುಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ಡ್ ಇರುತ್ತೆ. ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ CO2 ಹೆಚ್ಚಿಗೆ ಇರುತ್ತೆ. ಅಲ್ಲಿ ಕೆಲವು ಆರ್ನಮೆಂಟಲ್ ಫ್ಲವರ್ಸ್ನ ಬೆಳೀತಾರೆ. ಈವನ್ ಆರ್ನಮೆಂಟಲ್ ಫ್ಲವರ್ಸು, ಸಮ್ ವೆಜಿಟೇಬಲ್ಸ್, ಸಮ್ ರೇರ್ ವೆಜಿಟೇಬಲ್ಸ್ ಕೂಡ ಅಲ್ಲಿ ಬೆಳೀತಾರೆ. ಅದಾದಮೇಲೆ ಎಕ್ಸ್ಪೆರಿಮೆಂಟಲ್ ಫಾರ್ಮ್ಸ್ ಇನ್ ಸ್ಯಾಂಟಾ ರೋಸಾ, ಕ್ಯಾಲಿಫೋರ್ನಿಯಾ, ಅಮೇರಿಕಾ ಆ್ಯಂಡ್ ವರ್ಕ್ಡ್ ಮಿರಾಕಲ್ಸ್. ಏನೋ ಹೊಸ ಹೊಸ ಮಿರಾಕಲ್ಸ್ ಎಲ್ಲ ಇವರು ಸಸ್ಯ ಕ್ಷೇತ್ರಗಳಲ್ಲಿ ಇವರು ಮಾಡಿದ್ದಾರೆ. ದಿಸ್ ರೈಟಪ್ ಡಿಸ್ಕ್ರೈಬ್ಸ್ ಹೌ ಲೂಥರ್ ಬುರ್ಬ್ಯಾಂಕ್ ಅಚೀವ್ಡ್ ಹಿಸ್ ಅಂಬಿಷನ್ ಆಫ್ ಗ್ರೋಯಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್. ಗ್ರಾಫ್ಟಿಂಗ್ ಅಂತಂದರೆ ಕಸಿ ಮಾಡೋದು. ಓಕೆ, ಈ ಒಂದು ರೈಟಿಂಗ್ ನೀವು ಓದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪ್ಯಾಷನೇಟ್ ಇದ್ರು ಅವ್ರ ವರ್ಕ್ ಬಗ್ಗೆ. ಆ್ಯಂಡ್ ಹೌ ಹಿ ಅಚೀವ್ಡ್ ಹಿಸ್ ಆಂಬಿಷನ್ ಆಫ್ ಗ್ರೋಯಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಹೇಗೆ ವಿಧ ವಿಧವಾದ ಹಣ್ಣುಗಳನ್ನು, ತರಕಾರಿಗಳನ್ನು ಮತ್ತು ಬೆಳಿಲಿಕ್ಕೆ ಅವ್ರಿಗೆ ಆಂಬಿಷನ್ ಇತ್ತು ಅಂತ ಗೊತ್ತಾಗ್ತಾ ಹೋಗುತ್ತೆ. ಗ್ರೋಯಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ಇಸ್ ನಥಿಂಗ್ ಬಟ್ ಮೇ ಬಿ ಕಸಿ ಥರ ಕಸಿಗೆ ಮಾಡುವುದು ಗೊತ್ತಾಗುತ್ತೆ. ಸೋರ್ಸ್ ಎಲ್ಲಿ ಸಿಕ್ಕಿದ್ದು? ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ, ಅದರಿಂದ ತೊಗೊಂಡಿರೋದು. ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹು ಟರ್ನ್ಡ್ ಯೆಲ್ಲೋ ಫ್ಲವರ್ ಇಂಟು ರೆಡ್? ಅಂತ ಕರಿಬೇಕು? ಯೂಶಲಿ ಕಲರ್ಸ್ ಅಂತಂದರೆ ಪೇಂಟರ್ ಅಲ್ವಾ, ಅವನು ಪೇಂಟರ್, ಹಿ ಚೇಂಜಸ್ ದ ಕಲರ್ಸ್. ಬಟ್ ಇಲ್ಲಿ ಒಂದು ಹೂವು ಎಲ್ಲೋ ಇರುತ್ತೆ, ದಟ್ ಈಸ್ ನೇಚರ್, ದಟ್ ಈಸ್ ನ್ಯಾಚುರಲ್. ಬಟ್ ವಾಟ್ ವಿ ಮಸ್ಟ್ ಕಾಲ್ ಹಿಮ್? ಒನ್ ಹೂ ಚೇಂಜಸ್ ದ ಕಲರ್ ಫ್ರಮ್ ಯೆಲ್ಲೋ ಟು ರೆಡ್. Who made the seeds of plums disappear? Who caused desert cactus to grow 1,000 times faster? Who made a blackberry white? Blackberry ಇರುತ್ತೆ, ಕಪ್ಪಿರುತ್ತೆ ಅಲ್ವಾ, ಅದೇ ಅವನು ವೈಟ್ ಮಾಡಿರ್ತಾನೆ. And who grew 500 different kinds of cherries on one tree? My goodness. Who grew 500 different kinds of cherries on one tree? ಒಂದೇ ಮರದಲ್ಲಿ ಬೇರೆ ಬೇರೆ ಥರ ಚೆರಿ ಬಿಡು ಹಾಗೆ ಮಾಡಿ ಇವನಿಗೆ ಏನಂತ ಕರಿಬೇಕು ನಾವು? Was he a master gardener? ಅವನು ಮಾಸ್ಟರ್ ಗಾರ್ಡನರ? ಅ ಸ್ಕಿಲ್ ಪ್ಲ್ಯಾಂಟ್ ಗ್ರೋವರ್? ಸ್ಕಿಲ್ ಇರುವಂಥ ಒಬ್ಬ ಪ್ಲ್ಯಾಂಟ್ ಗ್ರೋವರ್ ಅಂದರೆ ಗಿಡ ಬೆಳೆಸುವವನ? ಟ್ಯಾಲೆಂಟೆಡ್ ಆ್ಯಂಡ್ ಪೇಷಂಟ್ ಬ್ರೀಡ್, ಪೇಷಂಟ್ ತಾಳ್ಮೆ ಇರುವಂಥ ಒಬ್ಬ ತಳಿಕಾರ. ಆರ್ ಎ ಮಿರಾಕಲ್ ವರ್ಕಿಂಗ್ ಮಜಿಷಿಯನ್. ಮಿರಾಕಲ್ ಅಂದರೆ ಏನು ಮ್ಯಾಜಿಕ್ ಮಾಡುವಂಥ ವ್ಯಕ್ತಿ ಆಗಿದ್ನ? ಎಸ್, ವಿ ಮಸ್ಟ್ ಕಾಲ್ ಹಿಮ್ ಲೂಥರ್ ಬುರ್ಬ್ಯಾಂಕ್. ಯಾಕೆ? ಇದೆಲ್ಲವನ್ನು ಸಾಧ್ಯ ಮಾಡಿದ್ಯಾರು? ಈ ಮನುಷ್ಯ. ಅಂದರೆ ಇದು ಸಾಧ್ಯ ಅಂತ ಗೊತ್ತಿರಲಿಲ್ಲ. ಒಂದೇ ಮರದಲ್ಲಿ ಒಂಥರ ಹಣ್ಣು ಬಿಡುತ್ತೆ. ಇವನು 500 ಥರ ಡಿಫ್ರೆಂಟ್ ಚೆರ್ರಿ ಬಿಡೋ ಹಾಗೆ ಮಾಡಿರ್ತಾರೆ. ಯೋಚನೆ ಮಾಡಿ, ಆ ಒಂದು ಆಲೋಚನೆ, ಯಾವತ್ತೂ ಕೂಡ ಆಲೋಚನೆ, ಐಡಿಯಾಗೆ ಬೆಲೆ ಜಾಸ್ತಿ ಅಲ್ವಾ. ಫಸ್ಟ್ that idea is grown his mind. That means yes, really he loved it so much. ಯಾರಿಗೆ ಅಪಾರವಾದ ಪ್ರೀತಿ ಇರುತ್ತೆ ಒಂದು ಕೆಲಸದ ಮೇಲೆ, ಅವ್ರಿಗೆ ಐಡಿಯಾ ಬರುತ್ತೆ. ಐಡಿಯಾಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ವಿ ಮಸ್ಟ್ ಕಾಲ್ ಹಿಮ್ ಲೂಥರ್ ಬುರ್ಬ್ಯಾಂಕ್. ಅಂದರೆ ಇವೆಲ್ಲವನ್ನು ಯಾರಿಗೆ ಹೆಸರು ಕರಿಬೇಕು ನಾವು? ಲೂಥರ್ ಬುರ್ಬ್ಯಾಂಕಿಗೆ. ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ in these and countless other ways has been awarded many titles. Nature means what? ಹೇಗಿದೆಯೋ ಹಾಗೆ, ನೇಚರ್ ಹಾಗೇ ಇದೆ. ಅಂದರೆ ಗಿಡದಲ್ಲಿ ಒಂದೇ ಹೂ ಬಿಡುತ್ತೆ, ಅಂದರೆ ಯೆಲ್ಲೋ ಫ್ಲವರ್ಸ್ ಬಿಡುತ್ತೆ, ಇಲ್ಲ ರೆಡ್ ಬಿಡುತ್ತೆ. ರೆಡ್ ಫ್ಲವರ್, ಯೆಲ್ಲೋ ಗಿಡದಲ್ಲಿ ರೆಡ್ ಹೂ ಬಿಡಲ್ಲ ಅಲ್ವಾ.
ಅಲ್ವಾ, ಅದಕ್ಕೆ ತಳಿ ಅಂತ ಹೇಳ್ತಾರೆ, ಚೇಂಜ್ ಮಾಡ್ತಾರೆ. ಅಂದರೆ ಇಂಥದ್ದು ಒಂದು ಸಾಧ್ಯ ಇದೆ ಮಾಡಲಿಕ್ಕೆ ಅಂತ ತೋರಿಸ್ಕೊಟ್ಟವರು ಲ್ಯೂಥರ್ ಬುರ್ಬ್ಯಾಂಕ್. ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್. ಕಂಟ್ರೋಲಿಂಗ್ ನೇಚರ್ ಅಂದ್ರೆ ಅರ್ಥ ಏನು? ಇನ್ವೆಂಟಿಂಗ್ ಸಮಥಿಂಗ್ ಡಿಫ್ರೆಂಟ್, ಇಲ್ಲದೆ ಇರೋದನ್ನ ಹುಟ್ಟು ಹಾಕೋದು. ಓಕೆ, ಸೊ ದಟ್ ಮೀನ್ಸ್ ಈಸ್ ಕಂಟ್ರೋಲಿಂಗ್ ನೇಚರ್. ಈಗ ಒಂದೇ ರೋಸ್ ಗಿಡದಲ್ಲಿ ಒಂದು ಕೆಂಪು ಗುಲಾಬಿ ಬಿಟ್ಟರೆ ಇನ್ನೊಂದು ಎಲ್ಲೋ ಗುಲಾಬಿ ಬಿಡುತ್ತೆ. ಇದು ಪಾಸಿಬಲ್ಲ? ಎಸ್, ಇಟ್ ಈಸ್ ಪಾಸಿಬಲ್. ದ್ಯಾಟ್ಸ್ ವೈ ವಿ ಸೇ ಈಸ್ ಅ ಕಂಟ್ರೋಲರ್ ಆಫ್ ನೇಚರ್. ಆ್ಯಂಡ್ ಕೌಂಟ್ಲೆಸ್ ಅದರ್ ವೇಸ್, ಬೇರೆ ಬೇರೆ ಎಷ್ಟೊಂದು ವಿಧದಲ್ಲಿ ಅವರು ಪ್ರಕೃತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಹ್ಯಾಸ್ ಬೀನ್ ಅವಾರ್ಡೆಡ್ ಮೆನಿ ಟೈಟಲ್. ಅಂದರೆ ಟೈಟಲ್ಸ್ ಅಂದರೆ ಸಾಕಷ್ಟು ಅವರಿಗೆ ಅವಾರ್ಡ್ಗಳು ಬಂದಿದೆ. ಬಟ್ ಎಸೆನ್ಷಿಯಲಿ ಹಿ ವಾಸ್ ಅ ಸಿಂಪಲ್, ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ತುಂಬ ಸಾಮಾನ್ಯ, ಹಾರ್ಡ್ ವರ್ಕಿಂಗ್, ಕಷ್ಟಪಟ್ಟು ಕೆಲಸ ಮಾಡುವ ಸೈಂಟಿಸ್ಟ್ ನೇಮ್ ಲೂಥರ್ ಬುರ್ಬ್ಯಾಂಕ್. ಆಬ್ವಿಯಸ್ಲಿ ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂದರೆ ಕುತ್ಕೊಂಡ್ರೆ ಆಗೋಲ್ಲ, ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ. ಸೊ ಅವರು ತುಂಬ ಸಿಂಪಲ್ ಆಗಿರುವಂಥ, ಹಾರ್ಡ್ ವರ್ಕ್ ಮಾಡುವಂಥ ಸೈಂಟಿಸ್ಟ್ ಆಗಿದ್ರು. ಸೈಂಟಿಸ್ಟ್ ಅಂದರೆ ಅರ್ಥ ಇಲ್ಲಿ ರಿಸರ್ಚ್ ಮಾಡೋದೇ ಇರೋದು, ಪ್ರಾಕ್ಟಿಕಲಾಗಿ ರಿಸರ್ಚ್ ಮಾಡಿದ್ದಾರೆ ಅವರು. ರಿಸರ್ಚ್ ಮಾಡಿ ಹೊಸ 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 ತಳಿಗಳನ್ನು ಅವರು ಭೂಮಿಗೆ ಅಥವಾ ಬೇರೆ ಜಗತ್ತಿಗೆ ಕೊಟ್ಟಿದ್ದಾರೆ. ದೋ ಲೂಥರ್ ಬುರ್ಬ್ಯಾಂಕ್ ಇಸ್ ನೋ ಮೋರ್, ಅಂದರೆ ಅವರು ಇಲ್ಲ, ಹಿ ಪಾಸ್ಡ್ ಅವೇ, ಸತ್ತು ಹೋಗಿದ್ದಾರೆ. ದ ಪ್ರಾಡಕ್ಟ್ಸ್ ಆಫ್ ಹಿಸ್ ಜೀನಿಯಸ್ ಕಂಟಿನ್ಯೂ ಟು ಪ್ಲೇ ಅ ಪಾರ್ಟ್ ಇನ್ ದ ಡೇ ಟು ಡೇ ಲೈವ್ಸ್ ಆಫ್ ಪೀಪಲ್ ಥ್ರೂಔಟ್ ದ ವರ್ಲ್ಡ್. ಅವರು ಇಲ್ಲ, ಆದರೆ ಅವರು ಮಾಡಿರುವಂತಹ ರಿಸರ್ಚ್ಗಳು, ಪ್ರಾಡಕ್ಟ್ ಇದೆಯಲ್ಲ, ಅದು ಕಂಟಿನ್ಯೂ ಇವತ್ತಿಗೂ ಕೂಡ ಇಟ್ ಪ್ಲೇ ಅ ಪಾರ್ಟ್ ಇನ್ ದ ಡೇ ಟು ಡೇ ಲೈಫ್. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ತುಂಬಾ ಮಹತ್ವದ್ದು ಆಗಿದೆ. ಅಂದರೆ ಜಗತ್ತಿಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಹಿಸ್ ಇನ್ಫ್ಲೂಯೆನ್ಸ್ ಪ್ರಿವೇಲ್ಸ್. ಇನ್ಫ್ಲೂಯೆನ್ಸ್, ಅವರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂದರೆ ಪ್ರಿವೇಲ್ಸ್, ಇವತ್ತಿಗೂ ಇದೆ ಇನ್ ದ ಸೈಂಟಿಫಿಕ್ ಕಮ್ಯುನಿಟಿ ಎಮಾಂಗ್ ದೋಸ್ ಹು ವರ್ಕ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ಇವರು ಗ್ರೇಟ್ ಇನ್ಸ್ಪಿರೇಷನ್, ತುಂಬಾ ಪ್ರಭಾವವನ್ನು ಬೀರ್ತಾರೆ. ಹಾರ್ಟಿಕಲ್ಚರ್ ಅಂದರೆ ಈ ತರಕಾರಿ ಮತ್ತು ಹಣ್ಣು ಬೆಳೀತಾರೆ, ಅದಕ್ಕೆ ಒಂದು ಸಪ್ರೇಟ್ ಅಗ್ರಿಕಲ್ಚರ್ಲಿ ಒಂದು ಹೊಸ ವಿಂಗ್ ಬರುತ್ತೆ ಹಾರ್ಟಿಕಲ್ಚರ್ ಅಂತ. ಅವರು ಸಸ್ಯಗಳನ್ನು ಮತ್ತು ತರಕಾರಿಯನ್ನು ಬೆಳೀತಾರೆ, ಹೆಚ್ಚಿಗೆ ಇಳುವರಿ, ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ತರಕಾರಿ ಹಣ್ಣುಗಳ ಬೆಳೆಯೋದು, ಕಿಚನ್ ಗಾರ್ಡನಿಂಗ್ ಸಪೋರ್ಟ್ ಮಾಡೋದು. ಓಕೆ, ಈ ಥರದ್ದೆಲ್ಲ ಹೊಸ ಹೊಸ ಕಾನ್ಸೆಪ್ಟ್ ಬಂದಿದೆ ಹಾರ್ಟಿಕಲ್ಚರ್ ಅದು. ಫಾರೆಸ್ಟ್ರಿ ಆ್ಯಂಡ್ ಲೈಫ್ ಸ್ಟಾಕ್. ಫಾರೆಸ್ಟ್ರಿ, ದೆರ್ ಆರ್ ಸಮ್ ಪೀಪಲ್ ಹೂ ವರ್ಕ್ ಹಳ್ಳಿಗಳಲ್ಲಿ ಫಾರೆಸ್ಟಲ್ಲಿ ಕೆಲಸ ಮಾಡ್ತಾರೆ. ಈಗೆಲ್ಲ ಡಿಫಾರೆಸ್ಟ್ರೇಷನಿಂದ ಎಷ್ಟೊಂದು ಕಾಡು ಹಾಳಾಗಿದೆ. ಸೊ ಅವರು ಮತ್ತೆ ಕಾಡು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತದ್ದು ಫಾರೆಸ್ಟ್ರಿ. ಆ್ಯಂಡ್ ಲೈಫ್ ಸ್ಟಾಕ್, ಹಸು ಸಾಕಾಣಿಕೆ, ಕುರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದೆಲ್ಲ ಲೈಫ್ ಸ್ಟಾಕ್. ಸೊ ಇಷ್ಟೂ ಫೀಲ್ಡಲ್ಲಿ ಇವರು ಇನ್ಫ್ಲೂಯೆನ್ಸ್ ಇವತ್ತಿಗೂ ಕೂಡ ಇದೆ. ಹೇಗೆ? ಥ್ರೂ ಹಿಸ್ ವರ್ಕ್, ಅವರು ಮಾಡುವ ಕೆಲಸದಿಂದ. ಹಿಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅವರು ಕೊಟ್ಟಂತಹ ಕೊಡುಗೆ. ಹವೆವರ್ ಈಸ್ ಅ ಲವ್ಲಿ ಫ್ಲವರ್ ದಟ್ ನೆವರ್ ಎಕ್ಸಿಸ್ಟೆಡ್ ಬಿಫೋರ್. ಒಂದು ಹೂ, ಅದು ಎಂದೂ ಇರಲೇ ಇಲ್ಲ, ಇವರೇ ಅದನ್ನ ಜನಕ. ಆಲ್ಸೋ ಹಿ ಡೆವಲಪ್ಡ್ ಅ ಫ್ರೂಟ್ ಆರ್ ವೆಜಿಟೇಬಲ್ ದ ಟೇಸ್ಟ್ ಆಫ್ ವಿಚ್ ವಾಸ್ ಇಂಪ್ರೂವ್ಡ್ ವಿತ್ ಹಿಸ್ ಎಕ್ಸ್ಪೆರಿಮೆಂಟ್. 2 things. ಒಂದು ಹೂವು ಜಗತ್ತಲ್ಲಿ ಇರಲಿಲ್ಲ, ಅಂಥ ಹೂವನ್ನ ಅವರು ಹುಟ್ಟು ಹಾಕಿದ್ದಾರೆ, ಅಂದರೆ ಆ ಒಂದು ಹೂವಿನ ಜನಕ ಇವರು. ಇನ್ನೊಂದು ಫ್ರೂಟು, ಮುಂಚೆ ಅದು ಹುಳಿ ಇರ್ತಿರ್ಬೋದು ಅಥವಾ ಸೋರ್ ಇರ್ಬೋದು, ಒಗರು ಇರ್ಬೋದು. ಇವರು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಏನಾಗಿದೆ, ಅದೀಗ ಅದು ಸಿಹಿಯಾಗಿ ಹಣ್ಣು ಸಿಹಿಯಾಗಿ ಆಗಿದೆ. ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಈ ಫೀಲ್ಡ್ ಏನಪ್ಪ ಅಂದರೆ, ನಿಮಗೆ BSc ಅಗ್ರಿ ಬಗ್ಗೆ ಗೊತ್ತಿರ್ಬೋದು ಅಂತ ಕೇಳ್ತೀನಿ. BSc ಅಗ್ರಿ, MSc ಅಗ್ರಿ, ಅಲ್ಲಿ ಅವ್ರಿಗೇನು ಹೇಳ್ಕೊಡ್ತಾರೆ ಅಂತಂದರೆ ಹೊಸ ಹೊಸ ತಳಿಗಳನ್ನು ಹುಟ್ಟಾಕೋದು ಹೇಳ್ಕೊಡ್ತಾರೆ. ಅಂದರೆ ರೈತರಿಗೆ ಸಹಾಯ ಆಗಬೇಕು, ರೈತರಿಗೆ ಸಹಾಯ ಆಗಲಿಕ್ಕೆ ಹೊಸ ಹೊಸ ತಳಿಗಳನ್ನು, ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಬರೋದು, ಕಡಿಮೆ ಜಾಗದಲ್ಲಿ ಹೆಚ್ಚಿಗೆ ಬೆಳೆಯನ್ನು ಬೆಳೆಯೋದು, ಅಥವಾ ಮನೆ ಟೆರೆಸ್ ಮೇಲೆ ನಾವು ಗಾರ್ಡನಿಂಗ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡೋದು, ಮನೆ ಟೆರೆಸ್ ಮೇಲೆ ಕಿಚನ್ ಗಾರ್ಡನಿಂಗ್ ಮಾಡ್ಕೊಳ್ಳೋದು, ತರಕಾರಿನ ನಮಗೆ ನಾವು ಹೇಗೆ ಬೆಳ್ಕೊಳ್ಳೋದು. ಇದು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಯಾರು ಮಾಡ್ತಾರೆ? ಎಲ್ಲರೂ ಮಾಡಲಿಕ್ಕಾಗಲ್ಲ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾಡ್ತಾರೆ. ಈ ಥರ ಅಂದರೆ ಯಾರು? ಲ್ಯೂಥರ್ ಥರ. ಅದೇ ಥರ ಸ್ಟಡೀಸ್ನ BSc ಅಗ್ರಿ ಮತ್ತು MSc ಅಗ್ರಿ ಹೇಳ್ಕೊಡ್ತಾರೆ, ಆಯಿತಾ? ಅದು ಇಂಪಾರ್ಟೆಂಟ್. ಯಾಕೆ? ಅದು ವಿತೌಟ್ ಅಗ್ರಿಕಲ್ಚರ್ ಮ್ಯಾನ್ ಕೆನಾಟ್ ಸರ್ವೈವ್. ಐ ಥಿಂಕ್ ಯು ಆಲ್ ಅಗ್ರಿ ವಿತ್ ದಿಸ್. ಓಕೆ, ನಾವು ವ್ಯವಸಾಯ ಇಲ್ಲದೆ ಬದುಕಲಿಕ್ಕೆ ಅಸಾಧ್ಯ. ಯಾಕೆ? ಊಟ ಬೇಕಲ್ವಾ? ಸೊ ಹೊಸ ಹೊಸ ಆವಿಷ್ಕಾರಗಳಲ್ಲಿ ಆದಾಗ ರೈತರಿಗೆ
ತುಂಬ ಅನುಕೂಲ ಆಗುತ್ತೆ. ಹೇಗೆ ಅನುಕೂಲ ಆಗುತ್ತೆ ಅಂದರೆ ಕಷ್ಟಪಡ್ತಾನೆ ಅವನು, ಅವನಿಗೆ ದುಡ್ಡು ಹೆಚ್ಚಿಗೆ ಇಳುವರಿ ಬಂದರೆ ಅವನು ಖುಷಿಯಾಗಿರ್ತಾನೆ. ಸೊ ಹಾಗಾಗಿ ಹೊಸ ಹೊಸ ಆವಿಷ್ಕಾರಗಳಲ್ಲಿ ಆಗ್ತಾನೇ ಇರುತ್ತೆ. ಅದರಲ್ಲಿ ಇವರ ಕೊಡುಗೆ ಅಪಾರವಾಗಿ ಇದೆ. ಪ್ರೆಸೆಂಟ್ ಇವಾಗ ಒಂದು 50 ವರ್ಷದಿಂದ ಫುಡ್ ಬಗ್ಗೆ ತುಂಬಾ ಫುಡ್ಡಲ್ಲಿ ತುಂಬ ಆವಿಷ್ಕಾರಗಳು ಆಗ್ತಾ ಇದೆ. ನೀವು ಮೇ ಬಿ ಮುಂದೆ ನೀವು ಬಯಾಲಜಿಲಿ ಓದ್ತಾ ಹೋಗ್ತೀರಾ. ಓಕೆ, vegetable. Burbank was born on March 7th, 1849 and was brought up on a farm in the state of Massachusetts. He was attracted towards the wonders of nature and learned the techniques of growing various crops and plants during his early years. He was brought up on a farm. ಓಕೆ, ಅಮೇರಿಕಾಲಿ ಒಂದು ಸಣ್ಣ ಹಳ್ಳಿಲಿ ಹುಟ್ತಾನೆ ಅವನು. ಇವರು ಹಳ್ಳಿಲಿ ಫಾರ್ಮಲ್ಲಿ ಅಂದರೆ ತೋಟದಲ್ಲಿ ಹುಟ್ಟಿ ತೋಟದಲ್ಲಿ ಬೆಳೆದಿದ್ದು. ಸೊ ಹಾಗಾಗಿ ಹಿ ಗಾಟ್ ಅ ಚಾನ್ಸ್ ಟು ಲಿವ್ ವೆರಿ ಕ್ಲೋಸ್ ಟು ಪ್ಲ್ಯಾಂಟ್ಸ್. ಅಂದರೆ ಸಸ್ಯಗಳ ಹತ್ತಿರದಲ್ಲಿ ಇದ್ಕೊಂಡು ಅವರು ಅದು ನೋಡ್ಕೊತ ಬೆಳೆದಿದ್ದಾರೆ. ಸೊ ಸಣ್ಣ ವಯಸ್ಸಲ್ಲಿ ಅವರಿಗೆ ಅದ್ರ ಬಗ್ಗೆ ಅಪಾರವಾದ ಆಸಕ್ತಿ ಬಂತು. ಆ್ಯಂಡ್ ಹಿ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಂಡರ್ಸ್ ಆಫ್ ನೇಚರ್. ಹೇಗೆ ನೇಚರ್ ಕೆಲಸ ಮಾಡುತ್ತೆ, ಹೇಗೆ ನೋಡು ಬೀಜ ಹಾಕಿದ್ರೆ ಭೂಮಿಯಲ್ಲಿ ಗಿಡ ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ, ತುಂಬ ಅವ್ರಿಗೆ ಆಶ್ಚರ್ಯ ಆಗ್ತಿತ್ತು. ಅವ್ರಿಗೆ ವಂಡರ್ಡ್ ಆ್ಯಂಡ್ ಲರ್ನ್ ದ ಟೆಕ್ನಿಕ್ಸ್ ಆಫ್ ಗ್ರೋಯಿಂಗ್ ವೇರಿಯಸ್ ಕ್ರಾಪ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಡ್ಯೂರಿಂಗ್ ಹಿಸ್ ಅರ್ಲಿ. ಸಣ್ಣ ವಯಸ್ಸಲ್ಲಿ ಅವರು ಸಸ್ಯಗಳನ್ನ ಬೆಳೆಯೋದು ಕಲ್ತ್ಕೊಂಡ್ರು. ಬಟ್ ವೆನ್ ಹಿ ರೆಡ್ ಡಾರ್ವಿನ್ಸ್ variation of animals and plants under domestication, he decided to devote his life to grow new varieties of plant. ಅಲ್ಲಿ ತನಕ ಅದು ಫಸ್ಟ್ ಹ್ಯಾಂಡ್ ನಾಲೆಜ್ ಇತ್ತು ಅವರಿಗೆ. ಯಾಕೆ, ತಂದೆ ತಾಯಿ ಬೆಳೆದಿದ್ದೇ ಫಾರ್ಮಲ್ಲಿ, ಅಲ್ಲೇ ಇದ್ನಲ್ವ ಅವನು, ಜೊತೆಲೇ ಅಲ್ಲೇ ಬೆಳ್ಕೊಂಡಿದ್ದು, ಆಸಕ್ತಿ ಇತ್ತು. ಒಂದು ಪುಸ್ತಕ ಓದ್ತಾರೆ, ಯಾರ್ದು, ಅಂಡರ್ಲೈನ್ ಇಟ್, ಡಾರ್ವಿನ್ಸ್ ವೇರಿಯೇಷನ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂಡರ್ ಡೊಮೆಸ್ಟಿಕೇಷನ್. ಈ ಪುಸ್ತಕವನ್ನು ಓದ್ತಾರೆ. ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಬುಕ್, ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆವಾಗ ಅವ್ರು ಡಿಸೈಡ್ ಮಾಡ್ತಾರೆ, ಇಲ್ಲ, ಡಿವೋಟ್, ನನ್ನ ಇಡೀ ಜೀವನವನ್ನು ನಾನು ಅದಕ್ಕೋಸ್ಕರನೇ ಸಮರ್ಪಿಸ್ತೀನಿ, ಇದಕ್ಕೆ ಟು ಗ್ರೋ ನ್ಯೂ ವೆರೈಟೀಸ್ ಆಫ್ ಪ್ಲ್ಯಾಂಟ್, ಹೊಸ ಹೊಸ ಥರದ ಗಿಡಗಳನ್ನು ನಾನು ಬೆಳಿತೀನಿ ಅಂತ ಅವರು ಡಿವೋಟ್, ನನ್ನ ನಾನೇ ಅರ್ಪಿಸ್ಕೋತೀನಿ ಅಂತ ಅವರು ಡಿಸೈಡ್ ಮಾಡ್ತಾರೆ. When Burbank was 21 years old, he started market gardening. He was successful in selling the high quality vegetable that grew on his farms. Look at here, market gardening ಅಂದರೆ ಮನೆಯ ಮುಂದ್ಗಡೆ ಜಾಗ ಇತ್ತು ಅಂದ್ಕೊಳ್ಳಿ, ಒಂದು ಸಣ್ಣ ಫಾರ್ಮ್, ಅಲ್ಲಿ ಅವರು ತರಕಾರಿ ಬೆಳೆದ್ಬಿಟ್ಟು ಮಾರ್ಕೊಂಬರ್ತಾರೆ. ಓಕೆ, ಆ್ಯಂಡ್ ಹಿ ವಾಸ್ ಸಕ್ಸಸ್ಫುಲ್, ಅದರಲ್ಲಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಹೈ ಕ್ವಾಲಿಟಿ ವೆಜಿಟೇಬಲ್ಸ್ ದ್ಯಾಟ್ ಹಿ ಗ್ರೀವ್ ಆನ್ ಹಿಸ್ ಫಾರ್ಮ್. ಹೈ ಕ್ವಾಲಿಟಿ ಅಂದರೆ ಹೇಗಿರ್ಬೋದು? ಹೈ ಕ್ವಾಲಿಟಿ, ಹೆಚ್ಚು ಪೋಷಕಾಂಶಗಳಿರುವಂತಹ ತರಕಾರಿಗಳು ಒಂದು. ಸೆಕೆಂಡ್ ಥಿಂಗು, ಪೆಸ್ಟಿಸೈಡ್ಸ್ ಹಾಕದೇ ಇರುವ ತರಕಾರಿ ಅಥವಾ ನ್ಯಾಚುರಲ್ ಮ್ಯಾನ್ಯೂರ್ ಹಾಕಿರೋದು, ಅಂದರೆ ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆದಿರುವಂತಹ ವೆಜಿಟೇಬಲ್ಸ್. ಇಂಥ ಹೈ ಕ್ವಾಲಿಟಿ ವೆಜಿಟೇಬಲ್ಸ್ನ ಅವರು ಮಾರ್ಕೊಂಬಂಡೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಆನ್ ಹಿಸ್ ಎಕ್ಸ್ಪೆರಿಮೆಂಟ್ಸ್, ಒನ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ಸ್, he planted 29 seeds from an early rose potato plant. He produced a new variety of seed. ನೋಡಿ ಇಲ್ಲಿ ಒನ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟು, ಅಂದರೆ ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್. He planted 29 seeds from an early rose potato plant. ಒಂದು ಇದು ಕೈಂಡ್, ಅದು ಒಂದು ಕೈಂಡ್, ರೋಸ್ ಪೊಟೆಟೋ ಒಂದು ಕೈಂಡ್. 29 ಬೀಜವನ್ನು ಅವರು ಭೂಮಿಯಲ್ಲಿ ಬಿತ್ತಾರೆ. He produced a new variety of seed. ಅದರಿಂದ ಬಂದಂಥ ಹೊಸ ಒಂದು ತಳಿ ಇದೆಯಲ್ಲ, ಒಂದು ಹೊಸ ಬೀಜ ಅವರಿಗೆ ಸಿಗುತ್ತೆ. ಇಟ್ ಬಿಕಮ್ ವೆರಿ ಪಾಪ್ಯುಲರ್ ಅಮಾಂಗ್ ದ ಲೋಕಲ್ ಫಾರ್ಮ್ಸ್. ಅಂದರೆ ಮೇ ಬಿ ಅದು ಹೆಚ್ಚಿಗೆ ಇಳುವರಿ ಕೊಡ್ಬೋದು, ಹೆಚ್ಚಿಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ಬೋದು. ಆ ಒಂದು ಸೀಡು ಆ ಲೋಕಲಲ್ಲಿ ತುಂಬಾ ಪಾಪ್ಯುಲರ್ ಆಗುತ್ತೆ. ಇಟ್ಸ್ ಸುಪೀರಿಯರ್ ಕ್ವಾಲಿಟಿ ಕೇಮ್ ಟು ಬಿ ಥ್ರೋಡ್ ಆ್ಯಂಡ್ ಟುಡೇ ದಿಸ್ ಪೊಟೆಟೊ ಇಸ್ ಕಾಲ್ಡ್ ಇಡ್ಹ್ಯಾವೊ ಪೊಟೆಟೊ. ಈ ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ, ಅವತ್ತಿಗೂ ಫೇಮಸ್ ಆಗಿತ್ತು, ಇವತ್ತಿಗೂ ಕೂಡ ಅದು ಪಾಪ್ಯುಲರ್ ಇದೆ. ಅದಕ್ಕೆ ಏನಂತ ಕರೀತಾರೆ? ಇಡ್ಹ್ಯಾವೊ ಪೊಟೆಟೊ ಅಂತ ಕರೀತಾರೆ. ಮೇ ಬಿ ಬಿಗರ್ ಇನ್ ಸೈಜ್ ದೊಡ್ಡದಿರ್ಬೋದು. ಇಟ್ ಇಸ್ ಗ್ರೋನ್ ಆನ್ ಥೌಸಂಡ್ಸ್ ಆಫ್ ಎಕರ್ಸ್ ಇನ್ ನಾರ್ತ್ ವೆಸ್ಟರ್ನ್ US. ಅಲ್ಲಿ ಬೆಳೀತಾರೆ, ನಾರ್ತ್ಲಿ ಥೌಸಂಡ್ಸ್ ಆಫ್ ಎಕರ್ಸ್, ಸಾವಿರ ಎಕರೆಯಲ್ಲಿ ಬೆಳೀತಾರೆ. ಮೇ ಬಿ ಸೈಜ್ ದೊಡ್ಡದಿರ್ಬೋದು. ಆ್ಯಂಡ್ ಮೋರ್ ಓವರ್, ನೀವು ಕೇಳ್ಬೋದು ಯಾಕೆ 1000 ಎಕರಲ್ಲಿ ಇಷ್ಟು ಬೆಳೀತಾರೆ ಅಂತಂದ್ರೆ, ನವ ಡೇಸ್ ಚಿಪ್ಸ್ ಬಿಸ್ನೆಸ್ ಈಸ್ ಅ ಮೋರ್ ಪ್ರಾಫಿಟಬಲ್ ಬಿಸ್ನೆಸ್. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರುವಂಥ ಬಿಸ್ನೆಸ್ ಇದು ಪೊಟೆಟೊ ಚಿಪ್ಸಿಗೆ. ದೇ ನೀಡ್ ವೆರಿ ಲಾರ್ಜರ್ ದೊಡ್ಡದಾಗಿರುವಂಥ ಪೊಟೆಟೊ ಬೇಕಲ್ವ, ಅದಕ್ಕೆ ಮೇ ಬಿ
ಇವರು ಡೆವಲಪ್ ಮಾಡಿರೋದನ್ನ ಅಲ್ಲಿ ಅವರು ಬೆಳೀತಾರೆ ಅನಿಸುತ್ತೆ. ಐ ಥಿಂಕ್ ಯು ನೋ ಅಬೌಟ್ ಲೇಸ್ ಗೊತ್ತಿರ್ಬೋದು. ದೇರ್ ಆರ್ 100 ಕಂಪ್ನೀಸ್ ಇದೆ, ಇಲ್ಲ ಅಂತಲ್ಲ. ಲೇಸ್ ತುಂಬಾ ಪಾಪ್ಯುಲರ್ ಇದೆ. ಸಚ್ ಎ ಬಿಗ್ ಇಂಡಸ್ಟ್ರಿ, ಅದು ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡುವಂತಹ ಒಂದು ಇಂಡಸ್ಟ್ರಿ. ಅದು ಇವರ ಕಾಂಟ್ರಿಬ್ಯೂಷನಿಂದ ಆಗಿರ್ಬೋದು ಮೇ ಬಿ. ನೋಡಿ, ಇಟ್ ಇಸ್ ಗ್ರೋನ್ ಆನ್ ಥೌಸಂಡ್ಸ್ ಆಫ್ ಎಕರ್ಸ್, ಸಾವಿರಾರು ಎಕರೆಯಲ್ಲಿ ಒಂದು ಪೊಟೆಟೊ ಬೆಳೀತಾರೆ ಅಂತಂದರೆ ಮೇ ಬಿ ಇಟ್ ಈಸ್ ರಿಚ್ ಇನ್ ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚಿಗೆ ಇರುತ್ತೆ, ಮೇ ಬಿ ಮೋರ್ ಬಿಗರ್ ಇನ್ ಸೈಜ್ ಕಂಪೇರ್ ಟು ದ ಪ್ರೀವಿಯಸ್ ಕೈಂಡ್ ಆಫ್ ಪೊಟೆಟೋಸ್. ಅಂದರೆ ಇದು ಒನ್ ಎಕ್ಸಾಂಪಲ್. ಅಂದರೆ ಇಲ್ಲಿ ನಮಗೆ ಇದರ ಇಂಪಾರ್ಟೆನ್ಸ್ ಕಡಿಮೆ ಅನಿಸುತ್ತೆ. ಯಾಕೆ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಫ್ಲೋರಾ ಆ್ಯಂಡ್ ಫಾನಾ. ಅಂದರೆ ನಮಗೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ, ಏನೂ ಅನಿಸ್ತೇ ಇರ್ಬೋದು. ಆದರೆ ನವಡೇಸ್ ಗ್ರೋಯಿಂಗ್ ವೆಜಿಟೇಬಲ್ಸ್, ನ್ಯೂ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆರ್ ಸಪೋರ್ಟೆಡ್, ಎಲ್ಲ ಕಡೆಗೂ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು, ಈಗ ಏನು ರೈತರಿದ್ದಾರಲ್ಲ, ಹೊಸ ಬೆಳೆ ಬೆಳೀಲಿಕ್ಕೆ ತುಂಬಾ ಆಸಕ್ತಿ ತೋರಿಸ್ತಾರೆ. ಹಿಂದಿನ ಕಾಲದಲ್ಲಿ ತೆಂಗಿನ ಮರ ಹೆಂಗಪ್ಪ ಅಂದರೆ ಒಂದು ಎಷ್ಟು ಎತ್ತರ, 25 ಅಡಿ 30 ಅಡಿ ಎತ್ತರ ಇರ್ತಿತ್ತು. ಅದು ಕಷ್ಟ ಆಗ್ತಿತ್ತು ಬೆಳೆಸಲಿಕ್ಕೆ, ಕೀಳಲಿಕ್ಕೆ. ಈಗ ಹೊಸ ಥರ ತೆಂಗಿನ ಮರವನ್ನು ಡೆವಲಪ್ ಮಾಡಿದ್ದಾರೆ ಕೇರಳದಲ್ಲಿ. ಅದು ಓನ್ಲಿ ಎಷ್ಟು ಒಂದು 6, 8 ಅಡಿ 10 ಅಡಿ ಅಷ್ಟೇ ಇರುತ್ತೆ. ಇಟ್ ಈಸ್ ಈಸಿ, ಅದನ್ನು ಕೀಳೋಕೆ ಈಸಿ, ಆ ಥರ ಡೆವಲಪ್ ಮಾಡಿದ್ದಾರೆ. ಅಂದರೆ ಹೊಸ ಎಕ್ಸ್ಪೆರಿಮೆಂಟ್ಸು ನಡೀತಾನೆ ಇರುತ್ತೆ. ಓಕೆ, ಯಾಕೆ? ಟು ದ ವೆಲ್ಫೇರ್ ಆಫ್ ದಿ ಸೊಸೈಟಿ. ಹಾಗೆ ಇದು ಒಂದು ಎಕ್ಸಾಂಪಲ್. Burbank found that the climate of his native place was not suitable for his work. ಅಂದರೆ ಅವರಿರುವ ಜಾಗ ಏನು ಯಾವುದು ಕ್ಲೈಮೇಟು ವೆರಿ ಇಂಪಾರ್ಟೆಂಟ್ ಟು ಗ್ರೋ ಎನಿ ಪ್ಲ್ಯಾಂಟ್, ವೆರಿ ಇಂಪಾರ್ಟೆಂಟ್. ನಮ್ಮ ಹವಾಮಾನಕ್ಕೆ ತಕ್ಕಂತೆ ನಾವು ಬೆಳೆಯನ್ನು ಬೆಳೀಲಿಕ್ಕಾಗತ್ತೆ ಅಲ್ವಾ? ಸೊ ಅವರು ಅಂದ್ಕೊಳ್ತಾರೆ ನನ್ನ ಇರೋ ವಾತಾವರಣ ಬೆಳೀಲಿಕ್ಕೆ ಸರಿ ಇಲ್ಲ. ಅಟ್ ದ ಏಜ್ ಆಫ್ 26 he moved to the states of California whether the weather was mild. ಅಲ್ಲಿಗೆ ಅವರು ಶಿಫ್ಟ್ ಆಗ್ತಾರೆ. ಎಲ್ಲಿಗೆ? ಕ್ಯಾಲಿಫೋರ್ನಿಯಾ, ಅಮೇರಿಕಾಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಮೈಲ್ಡ್ ಆಗಿತ್ತು ಅಂದರೆ ವಾತಾವರಣ. ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವೇರಿಡ್. ತುಂಬ ಫಲವತ್ತಾಗಿರುವಂಥ ಮಣ್ಣಿತ್ತು. ಆ್ಯಂಡ್ ವೇರಿಡ್ ಅಂತಂದ್ರೆ ಏನು? ಎಲ್ಲ ಥರ ಬೆಳೆ ಬೆಳೀಲಿಕ್ಕೆ ಅನುಕೂಲಕರವಾಗಿತ್ತು. Where the weather was mild and the soil was rich and varied, Burbank never hesitated in the pursuit of the goal he had set for himself. ಅಂದರೆ ಏನಪ್ಪ, ರೈತ ಆಗೋದಾ? ಈಗಿನ ಕಾಲದಲ್ಲಿ ಯಾರು ರೈತ ಆಗಲಿಕ್ಕೆ ಹಿಂಜರಿತಾರೆ. ಕಷ್ಟಪಡಬೇಕು, ಲಕ್ಸುರಿ ಇರಲ್ಲ, ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕು, ಎಲ್ಲರೂ ಹಿಂಜರಿತೀವಿ ಸಾಮಾನ್ಯವಾಗಿ. ಸಿಟಿಯಲ್ಲಿರುವಂಥ ಮಕ್ಕಳು ಅಗ್ರಿಕಲ್ಚರ್ನ ಇಷ್ಟಪಡಲ್ಲ. ಆದರೆ ಇವರು ಹೆಸಿಟೇಟ್ ಮಾಡಿಕೊಳ್ಳೇ ಇಲ್ಲ. ಓಕೆ, ಹಿಂದೆ ಒಂದು ಕಾಲ ಇತ್ತು, ಆವಾಗ ಹೇಳೋರು ಎಲ್ಲ ರೈತರು ವಿದ್ಯಾವಂತರಾಗಬೇಕು ಅಂತ. ಈಗ ಹೊಸ ಸ್ಲೋಗನ್ ಏನಂತ? ಎಲ್ಲ ವಿದ್ಯಾವಂತರು ರೈತರಾಗಬೇಕು. ಯಾಕೆ? ಅಷ್ಟೊಂದು ಹೊಸ ಆವಿಷ್ಕಾರಗಳಾಗಿದ್ದಾವೆ. ಓಕೆ, ನೀವು ಮೇ ಬಿ ನೋಡಿರ್ಬೋದು ಅಂದ್ಕೊಂಡು ಟಿ ವಿಲೆಲ್ಲ ಪಾಪ್ಯುಲರ್ ಲೇಡಿಯವರು, ಕವಿತಾ ಅಂತ ಹೇಳ್ಬಿಟ್ಟು ಲೇಡಿಯವರು ಇಂಜಿನಿಯರಿಂಗ್ ಮಾಡಿಕೊಂಡು ಒಬ್ಬ ಸಕ್ಸಸ್ಫುಲ್ ರೈತ ಮಹಿಳೆ ಆಗಿದ್ದಾರೆ. ಎಷ್ಟೊಂದು ಹೊಸ ಆಲೋಚನೆಗಳನ್ನ ಹುಟ್ಟಾಕಿ ರೈತರಿಗೆ ಅವರು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ರೈತರು ಯಾವಾಗಲೂ ಬಡವರಾಗೇ ಇರಬೇಕಾಗಿಲ್ಲ, ಅವರು ಕೂಡ ಕೋಟಿಗಟ್ಟಲೆಯಲ್ಲಿ ವ್ಯವಹಾರ ಮಾಡ್ಬೋದು, ಕೋಟಿಗಟ್ಟಲೆ ಮಾತಾಡ್ಬೋದು ಅಂತ ಹೊಸ ಒಂದು ಅಗ್ರಿಕಲ್ಚರಲ್ಲಿ ಬಂದಿರುವಂಥ ಹೊಸ ಒಂದು ಪಾಪ್ಯುಲರ್ ಫಿಗರ್. ಸೊ ಇವರು ಅಷ್ಟೇ ಹೆಸಿಟೇಟ್ ಮಾಡಲಿಲ್ಲ. ರೈತ ಆಗ್ಲಿಕ್ಕೆ ನಾವೆಲ್ಲ ಯೋಚನೆ ಮಾಡ್ತೀವಿ, ಬಟ್ ಇವರು ನೆವರ್ ಹೆಸಿಟೇಟ್. In the pursuit of the goal he had set for himself. Set for ಅಂದರೆ ಡಿಸೈಡೆಡ್, ನಾನು ಇದನ್ನೇ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ರು. ಅದರಿಂದ ಎಂದು ಅವರು ಹಿಂದೆ ಹೋಗಲಿಲ್ಲ. He carried on his experimental and original work on plants for more than half a century. 50 ವರ್ಷ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಸೆಂಚುರಿ ಆನ್ ಎ ಸ್ಯಾಂಟಾ ರೋಸಾ ನಿಯರ್ ದ ಸಿಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ, ಅಗೇನ್ ಇಟ್ಸ್ ಅಮೇರಿಕಾ. ಅಲ್ಲಿ ಒಂದು ಫಾರ್ಮ್ ತಗೊಂಡು ಅಲ್ಲಿ ಅವರು 50 ವರ್ಷಗಟ್ಟಲೆ ಇದರಲ್ಲೇ ಮುಳುಗಿ ಹೋಗಿದ್ದಾರೆ. ಹೊಸ ತಳಿಯನ್ನು ಪ್ರೊಡ್ಯೂಸ್ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು. ಹಿ ಡಿಸ್ಕ್ರೈಬ್ಡ್ ಹಿಸ್ ನ್ಯೂ ಹೋಮ್ ಆ್ಯಸ್ ದ ಚೂಸನ್ ಸ್ಪಾಟ್. ಲುಕ್ ಅಟ್ ದ ವರ್ಡ್, ಎಷ್ಟು ಚೆನ್ನಾಗಿದೆ. ಅವರ ಫಾರ್ಮ್ ಹೆಸರು ಇರ್ಬೋದು ಮೇ ಬಿ, ಅ ನ್ಯೂ ಹೋಮ್, ಹೊಸ ಮನೆ ಅವ್ರದ್ದು. ದ ಚೂಸನ್ ಸ್ಪಾಟ್ ಅದರ ಅರ್ಥ ಏನು? ನಾನೇ ಆರಿಸ್ಕೊಂಡಿರುವ ಕ್ಷೇತ್ರ ಅಂತ. ಆಫ್ ಆಲ್ ದಿಸ್ ಅರ್ತ್ as far as nature was concerned. Chosen spot, ಇದನ್ನು ಆರಿಸ್ಕೊಂಡ್ರು ಅಂತ ಅವರು ಅವರ ಹೊಸ ಫಾರ್ಮ್ಗೆ ಹೆಸರಿಟ್ಟಿದ್ದಾರೆ. ನಾರ್ಮಲಿ ಹಿಸ್ ಎಕ್ಸ್ಪೆರಿಮೆಂಟ್ಸ್ ವರ್ ಬೇಸ್ಡ್ ಆನ್ 3 ಬೇಸಿಕ್ ಟೆಕ್ನಿಕ್ಸ್. ಇಟ್ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರ ಎಕ್ಸ್ಪೆರಿಮೆಂಟ್ಸು 3 ಟೆಕ್ನಿಕ್ಗೆ ಇಂಪಾರ್ಟೆಂಟ್ ಬೇಸ್ ಆಗಿರ್ತಿತ್ತು. ಫಸ್ಟ್
He would collect different kinds of domestic plants. ಫಸ್ಟ್ ಏನು ಮಾಡೋರು, ಕಲೆಕ್ಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೇರೆ ಬೇರೆ ತರಹದ ಡೊಮೆಸ್ಟಿಕ್ ಪ್ಲ್ಯಾಂಟ್ಸ್, ಅಂದರೆ ಮನುಷ್ಯರು ದಿನನಿತ್ಯ ಉಪಯೋಗಿಸುವಂಥ ಪ್ಲ್ಯಾಂಟ್ಸನ್ನು ಕಲೆಕ್ಟ್ ಮಾಡ್ಕೊತಿದ್ರು. ಆ್ಯಂಡ್ ಬ್ರಿಂಗ್ ಇನ್ ಮೆನಿ ಫಾರಿನ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್, ಬೇರೆ ಬೇರೆ ಫಾರಿನ್ ವೆರೈಟಿ ಬೇರೆ ಕಡೆ ಹೇಗೆ ಬೆಳೀತಾರೆ ಅದನ್ನು ತರಿಸ್ಕೊಳ್ತಾಯಿದ್ರು, ಅಲ್ಲಿಂದ ತರಿಸ್ಕೊಳ್ತಾಯಿದ್ರು. ವೆನ್ ದೇ ವರ್ ಗ್ರಾನ್ ಅಂಡರ್ ಡಿಫ್ರೆಂಟ್ ಕಂಡೀಷನ್, ಬೇರೆ ಬೇರೆ ಕಂಡೀಷನ್, ಒಂದಕ್ಕೆ ಹೆಚ್ಚಿಗೆ ಬಿಸಿಲು ಬೇಕು, ಒಂದಕ್ಕೆ ಹೆಚ್ಚಿಗೆ ಕಡಿಮೆ ನೀರು ಬೇಕು, ಈ ಥರ ಬೇರೆ ಬೇರೆ ಕಂಡೀಷನಲ್ಲಿ ಬೆಳೆದ ಮೇಲೆ ದೇ ವುಡ್ ಪ್ರೂವ್ ಸ್ಟ್ರಾಂಗ್, ಪ್ಲೆಂಟಿಫುಲ್ ಆರ್ ಹಾರ್ಡ್ ಆರ್ ಎಲ್ಸ್ ಶೋ ಅದರ್ ಡಿಸೈರಬಲ್ ಚೇಂಜಸ್ ಆರ್ ನ್ಯೂ ಕ್ವಾಲಿಟೀಸ್. ತರಿಸ್ಕೊಂಡ್ಮೇಲೆ ವೆನ್ ದೇ ವರ್ ಗ್ರಾನ್ ಅಂಡರ್ ಡಿಫ್ರೆಂಟ್ ಕಂಡೀಷನ್, ಬೇರೆ ಬೇರೆ ಕಂಡೀಷನಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಬೆಳೀತಾ ಇದ್ರು. ಒಂದಕ್ಕೆ ಹೆಚ್ಚಿಗೆ ನೀರು ಹಾಕೋದು, ಒಂದಕ್ಕೆ ಕಡಿಮೆ ನೀರು, ಒಂದಕ್ಕೆ ಸಾವಯವ ಗೊಬ್ಬರ ಹಾಕೋರು, ಈ ಥರ ಬೇರೆ ಬೇರೆ ಕಂಡೀಷನಲ್ಲಿ ಗಿಡಗಳನ್ನು ಬೆಳೀತಾ ಇದ್ರು. ದೇ ವುಡ್ ಪ್ರೂವ್ ಸ್ಟ್ರಾಂಗ್, ಒಂದು ಸ್ಟ್ರಾಂಗ್ ಇರ್ತಿತ್ತು ಬರುವಂಥ ಪ್ರಾಡಕ್ಟ್. ಪ್ಲೆಂಟಿಫುಲ್ ಅಂದರೆ ಹೆಚ್ಚಿಗೆ ಇಳುವರಿ ಬರ್ತಾಯಿತ್ತು. ಒಂದು ಮರದಲ್ಲಿ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟೊಮೆಟೊ ಗಿಡಪ್ಪ, ನಮ್ಮಲ್ಲಿ ಏಷ್ಯಾದಲ್ಲಿ ಬೆಳೆಯೋ ಟೊಮೆಟೊ, ಫಾರಿನಲ್ಲಿ ಬೆಳೆಯೋ ಟೊಮೆಟೊ, ಎಲ್ಲ ಕಡೆ ಆ ಬೆಳೆಯನ್ನು ಬೀಜವನ್ನು ತರಿಸ್ಕೊಂಡು ಗಿಡ ಹಾಕ್ತಿದ್ರು. ಒಂದಕ್ಕೆ ಹೆಚ್ಚಿಗೆ ಗೊಬ್ಬರ, ಹೆಚ್ಚಿಗೆ ನೀರು, ಈ ಥರ ಬೇರೆ ಬೇರೆ ಕಂಡೀಷನ್ ಬೆಳೀತಾ ಇದ್ರು. ಆವಾಗ ಅಲ್ಲಿ ಬಿಡುವಂಥ ಪ್ರಾಡಕ್ಟು, ಆ ಟೊಮೆಟೊ ಹಣ್ಣುಗಳು ಒಂದರಲ್ಲಿ ತುಂಬಾ ಚೆನ್ನಾಗಿರೋ ಸ್ಟ್ರಾಂಗ್ ಆಗಿರುವಂಥ ಹಣ್ಣುಗಳು ಸಿಗ್ತಾಯಿತ್ತು. ಇನ್ನೊಂದರಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ, ಅಂದರೆ ಸೇಮ್ ಗಿಡ ಪಕ್ಕದಲ್ಲಿ ಬೆಳೀತಾ ಇದ್ರು, ಒಂದರಲ್ಲಿ ಹೆಚ್ಚಿಗೆ ಇಳುವರಿ, ಇಲ್ಲಿ 1 kg ಬಿಟ್ಟರೆ ಅಲ್ಲಿ 4 kg ಬಿಡ್ತಾಯಿತ್ತು. ಆರ್ ಹಾರ್ಡ್ ಆರ್ ಎಲ್ಸ್ ಶೋ ಅದರ್ ಡಿಸೈರಬಲ್ ಚೇಂಜಸ್ ಆರ್ ನ್ಯೂ ಕ್ವಾಲಿಟೀಸ್. ಇದು ಬಿಟ್ಟು ಬೇರೆ ಬೇರೆ ಸ್ವೀಟ್ ಆಗಿರ್ತಿತ್ತು, ಜ್ಯೂಸಿ ಇರ್ತಾಯಿತ್ತು, ಅಂದರೆ ಬೇರೆ ಬೇರೆ ಉಪಯೋಗಕ್ಕೆ ಬರುವಂಥ ಕ್ವಾಲಿಟೀಸ್ನ ಅದು ತೋರಿಸ್ತಾ ಇತ್ತು. ಇದು ಒಂದು ಎಕ್ಸಾಂಪಲ್ಲು. ಟೊಮೆಟೊ ಬೆಳಿತೀವಿ, ಆದರೆ ಅದರಲ್ಲೂ ಎಷ್ಟು ರಾಶಿ ಕೈಂಡ್ಸ್ ಇದೆ ಅಲ್ವಾ ಹೀಗೆ. ದೆನ್ ಸೆಕೆಂಡ್, ಫಸ್ಟ್ ಒನ್ನು ದೇ ಯೂಸ್ ಟು ಕಲೆಕ್ಟ್ ಫ್ರಮ್ ಡಿಫ್ರೆಂಟ್ ಡೊಮೆಸ್ಟಿಕ್ ಪ್ಲ್ಯಾಂಟ್ಸ್, ಕಲೆಕ್ಟ್ ಮಾಡೋರು, ಬೆಳೆಯೋರು, ಪ್ರೂವ್ ಮಾಡೋರು, ಇದರಲ್ಲಿ ಹೆಚ್ಚಿಗೆ ಇಳುವರಿ ಬರುತ್ತೆ. ಸೆಕೆಂಡ್ಲಿ, ಹಿ ಗ್ರೀವ್ ಮೆನಿ ವೆರೈಟೀಸ್ ಆಫ್ ಫ್ರೂಟ್ಸ್, ಎಷ್ಟೊಂದು ವಿಧವಾದ ಹಣ್ಣುಗಳು ಬೆಳೆದಿದ್ದಾರೆ, ಫ್ಲವರ್ಸ್ ಬೆಳೆದಿದ್ದಾರೆ, ವೆಜಿಟೇಬಲ್ಸ್ ಬೆಳೆದಿದ್ದಾರೆ. ಬೈ ಚೇಂಜಿಂಗ್ ವಾಟರ್, ಫುಡ್ ಸಪ್ಲೈ, ಟೆಂಪ್ರೇಚರ್, ಲೈಟ್ ಆರ್ ಸ್ಪೇಸ್, ಈ ಎಲ್ಲ ವೇರಿಯೇಷನ್ ಮಾಡಿ ಅವರು ಈ ಬೆಳೆಗಳನ್ನು ಬೆಳೀತಾ ಇದ್ರು. ಮೇ ಬಿ ಟಿ ವಿಯಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ. ಈಗ ಚೀನಾದಲ್ಲೆಲ್ಲ ಜನಸಂಖ್ಯೆ ತುಂಬ, ಅವ್ರಿಗೆ ಭೂಮಿನೇ ಇಲ್ಲ ಬೆಳೀಲಿಕ್ಕೆ. ಅವರು ಹೊಸ ಒಂದು ಟೆಕ್ನಾಲಜಿ ಕಂಡುಕೊಂಡಿದ್ದಾರೆ. ಈ ಲೈಟ್, ಟ್ಯೂಬ್ ಲೈಟ್ ಮತ್ತು ಬಲ್ಬ್ ಬರುತ್ತಲ್ಲ, ಅದರ ಲೈಟಿಂದ ಗಿಡಗಳನ್ನು ಬೆಳೆಸೋದು. ನಂಬಲಿಕ್ಕೆ ಆಗಲ್ಲ ಈ ಥರ ಸಾಧ್ಯ ಇದೆಯಾ ಅಂತ. ಒನ್ ಮೋರ್ ಸ್ಟಡಿ ಇಸ್ ದೇರ್ ಕಾಲ್ಡ್ ಹೈಡ್ರೋಫೋನಿಕ್ಸ್ ಅಂತ. ಅಂದರೆ water is mixed with, in water some minerals are mixed. Without soil we can grow vegetables and plants. ಇದು ಕೂಡ ಒಂದು ಹೊಸ ಆವಿಷ್ಕಾರ ಆಗಿರೋದು. ನೀರಲ್ಲಿ ವಿತೌಟ್ ಸಾಯಿಲ್, ನಾವು ಅಂದ್ಕೊಂಡಿದ್ವಿ ಮಣ್ಣಿಲ್ದಲೇ ಏನನ್ನೂ ಬೆಳೀಲಿಕ್ಕಾಗೋಲ್ಲ ಅಂತ. ಇಲ್ಲ, ಹೈಡ್ರೋಫೋನಿಕ್ಸ್, ಹೈಡ್ರೋ ಮೀನ್ಸ್ ವಾಟರ್ ಅಲ್ವಾ, ಹೈಡ್ರೋ ಅಂತ. ಹೈಡ್ರೋಫೋನಿಕ್ಸಲ್ಲಿ ನೀರಿಗೆ ಕೆಲವು ಮಿನರಲ್ಸ್ನ ಮಿಕ್ಸ್ ಮಾಡ್ತಾರೆ. ಮಿನರಲ್ಸ್ ಮಿಕ್ಸ್ ಮಾಡಿ ಒಂದು ಟ್ಯೂಬ್ ಲೈನ್ ಮಾಡ್ತಾರೆ, ಅದರಲ್ಲಿ ಗಿಡಗಳನ್ನು, ತರಕಾರಿಗಳನ್ನು ಬೆಳೀತಾರೆ. ಮಾಡ್ರನ್ ಅಂದರೆ ಬಿಗ್ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಎಷ್ಟೋ ವಿದ್ಯಾವಂತರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರು ಈ ಹೈಡ್ರೋಫೋನಿಕ್ಸಿಂದ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ಮೋರ್ ಪ್ರಾಫಿಟ್, ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ಹೆಚ್ಚಿಗೆ ಲಾಭ ಬರುತ್ತೆ, ಮೋರ್ ಪ್ರಾಫಿಟಬಲ್ ಜಾಬ್ ಹೈಡ್ರೋಫೋನಿಕ್ಸ್ ಅಂತ. ಸೊ ಇವರು ಕೂಡ ಅಷ್ಟೇ ಇಲ್ಲಿ ಹೊಸ ಎಷ್ಟೋ ವೆರೈಟೀಸ್ ಫ್ರೂಟ್ಸು, ಫ್ಲವರ್ಸ್, ವೆಜಿಟೇಬಲ್ಸ್ ಎಲ್ಲ ಬೆಳೆದಿದ್ದಾರೆ. ಅದರ್ ವೇರಿಯೇಷನ್, ಈಗ ಟೆರೆಸ್ ಗಾರ್ಡನಿಂಗ್ ಇಸ್ ವೆರಿ ಪಾಪ್ಯುಲರ್. ಕಿಚನ್ ಗಾರ್ಡನಿಂಗ್ ಆ್ಯಂಡ್ ಟೆರೆಸ್ ಗಾರ್ಡನಿಂಗ್. ಇಂಥ ಬ್ಯಾಂಗ್ಳೂರು ಅಂಥ ಸಿಟಿಗಳಲ್ಲಿ, ಮುಂಬೈ ಸಿಟಿಗಳಲ್ಲಿ ತಮ್ಮ ಟೆರೆಸ್ ಮೇಲ್ಗಡೆಗೆ ಸಣ್ಣ ಗಾರ್ಡನ್ ಮಾಡ್ಕೋತಾರೆ, ಅಲ್ಲಿ ಅವರು ವೆಜಿಟೇಬಲ್ಸ್ ಬೆಳೀತಾರೆ. ಈವನ್ ಇನ್ ದಾವಣಗೆರೆ ಆಲ್ಸೋ ವಿ ಹ್ಯಾವ್ ಫ್ಯೂ ಪೀಪಲ್ ಇನ್ ವಿದ್ಯಾನಗರ ಆ್ಯಂಡ್ ಇನ್ನೊಬ್ಬ ನಗರ, ನಾನು ನೋಡಿದ್ದೀನಿ ಅವ್ರನ್ನ. ಸಣ್ಣ 10x10 ಇರುತ್ತೆ, ಎಷ್ಟೊಂದು ಅವ್ರ ಮನೆಗೆ ಬೇಕಾಗುವ ತರಕಾರಿ ಸೊಪ್ಪನ್ನು ಅವರೇ ಬೆಳ್ಕೊತಾರೆ. ಯಾಕೆ? ಕಾರಣ ಏನಪ್ಪ ಅಂದರೆ ಹೊರಗಡೆ ಸಿಗುವಂಥದ್ದು ತುಂಬ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ನಾವೇ ಬೆಳ್ಕೊಳ್ಳೋಣ. ಸೊ ಅದಕ್ಕೆ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರೆ. 10 day ವರ್ಕ್ಶಾಪ್ ಇರುತ್ತೆ. ಇಫ್ ದೇ ಅಟೆಂಡ್ ವರ್ಕ್ಶಾಪ್
ಅಟೆಂಡ್ ಮಾಡಿ ಬಂದರೆ ಅವರು ತಮ್ಮ ಮನೆಯ ಒಂದು 10x10 ಜಾಗ ಇದ್ದರೆ ಸಾಕು, ತಮ್ಮ ಮನೆಗೆ ಆಗುವಷ್ಟು ತರಕಾರಿಯನ್ನು ಸೊಪ್ಪು ತಾವೇ ಬೆಳ್ಕೋಬೋದು. ಹೇಳಿದ್ನಲ್ಲ, ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ಫಾಸ್ಟಾಗಿ ರಿಸರ್ಚು ಆಗ್ತಾ ಇದೆ. ಹೊಸ ಹೊಸ ತಳಿಗಳು, ಮುಂಚೆ ಎಲ್ಲ ಒಂಥರ ಹೂ ಬಿಡ್ತಿದ್ರೆ ಗುಲಾಬಿ, ಈಗ ಒಂದು 100 ಥರ ಗುಲಾಬಿ ಸಿಗುತ್ತೆ ನಿಮಗೆ. ಹ್ಯಾವ್ ಯು ಹರ್ಡ್ ಆಫ್ ಬ್ಲೂ ಕಲರ್ ರೋಸ್ ಕೂಡ ಸಿಕ್ಕುತ್ತೆ ಇವಾಗ. ಆ ಥರದ್ದು ಡೆವಲಪ್ ಮಾಡಿದ್ದಾರೆ ಅಲ್ವಾ. ಸೊ ಇವರು ಕೂಡ, ಇದು ತುಂಬ ವರ್ಷಗಳ ಹಿಂದೆ ಅವ್ರಿಗೆ ಬಂದ ಆಸಕ್ತಿ. ಮೇ ಬಿ ಇವರೇ ಫಸ್ಟ್ ಅನಿಸುತ್ತೆ ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು. ದೆರ್ ಆರ್ ಸೋ ಮೆನಿ ಪೀಪಲ್, ಬಟ್ he has given major contribution. Secondly, he grew many varieties of fruits, flowers and vegetables by changing water, food supply, temperature, light or space. Other variations were achieved by crossing plants. Crossing ಅಂದರೆ ತಳಿಗಳು, ಓಕೆ, ಬೇರೆ ಬೇರೆ ತಳಿಗಳನ್ನ ಸೇರಿಸೋದು, ಕ್ರಾಸ್ ಮಾಡೋದು, ವಿಚ್ ಹ್ಯಾಡ್ ವೆರಿ ಡಿಸಿಮಿಲರ್ ಕ್ವಾಲಿಟಿ. ಬೇರೆ ಬೇರೆ ಕ್ವಾಲಿಟೀಸು ಇರುತ್ತೆ ಕ್ರಾಸಿಂಗಲ್ಲಿ. ಅಂದರೆ ಒಂದು ಫಾರ್ ಎಕ್ಸಾಂಪಲ್ ರೋಸ್ ಅಂದ್ಕೊಳ್ಳೋಣ, ಒಂದು ಯೆಲ್ಲೋ ಕಲರ್ ರೋಸ್ ಬಿಡುತ್ತೆ, ಇನ್ನೊಂದು ರೆಡ್ ಬಿಡುತ್ತೆ. ಅದು ಎರಡೂ ಸ್ಟೆಮ್ಮನ್ನು ಮಣ್ಣು ಹಾಕ್ಬಿಟ್ಟು ಸೇರಿಸಿ ಅದು ಕಲ್ಚರ್ ಅಂತ ಮಾಡ್ತಾರೆ. ಆ ಕಲ್ಚರ್ ಮಾಡಿದ ಅದನ್ನ ಆ ಪ್ಲ್ಯಾಂಟನ್ನು ಡೆವಲಪ್ ಮಾಡಿದಾಗ ನೆಕ್ಸ್ಟ್ ಬಿಡೋ ರೋಸ್ ಇರುತ್ತಲ್ಲ, 2 ಕಲರ್ ಬಿಡುತ್ತೆ. ಹೇಗೆ? ಒಂದು ಯೆಲ್ಲೋ ಕಲರ್ ಇದ್ದರೆ ಇನ್ನೊಂದು ರೆಡ್ ಶೇಡ್ ಇರುತ್ತೆ. ಈ ಥರ ಹೊಸ ಹೊಸ ಕ್ರಾಸ್ ಬ್ರೀಡನ್ನು ತೊಗೊಂಬಂದಿದ್ದಾರೆ. ಈ ಥರದಲ್ಲಿ ನಮ್ಮಲ್ಲಿ ಒಂದು 3 ಲಕ್ಷ ವೆರೈಟಿ ಆಫ್ ರೈಸಸ್ ಇದೆ. ನಮಗೆ ಗೊತ್ತು, ಒಂದು 10 ವೆರೈಟಿ ರೈಸ್ ಗೊತ್ತು. ಬಾಸುಮತಿ, ರಾ ರೈಸು, ಸ್ಟೀಮು ಅಥವಾ ದಪ್ಪಕ್ಕಿ ಎಲ್ಲ ಬರುತ್ತೆ ಅಲ್ವಾ. ಈ ಥರ ತಳಿಗಳು ಮಾಡಿ ಒಂದು 3 ಲಕ್ಷ ವೆರೈಟಿ ರೈಸ್ ಇದೆ. ಓಕೆ, ಒಂದು 300 ಥರ ಗೋಧಿ ವೆರೈಟಿ ಇದೆ. ಅಂದರೆ ಹೆಚ್ಚಿಗೆ ಇಳುವರಿ ಕೊಡುವಂಥದ್ದು. ಅದನ್ನೆಲ್ಲ ಪ್ರಿಸರ್ವ್ ಮಾಡ್ತಾರೆ. ದೆನ್ ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್, ಬುರ್ಬ್ಯಾಂಕ್ ಕೇಮ್ ಟು ದ ಫೈನಲ್ ಸ್ಟೆಪ್. ಅಂದರೆ ಫಸ್ಟ್ 2 ಆಯಿತು. ಕೊನೆ ಸ್ಟೆಪ್ ಏನಪ್ಪ ಅಂತಂದರೆ, ದಟ್ ವಾಸ್ ಹಿ ಕುಡ್ ರೆಕಗ್ನೈಸ್ ಆ್ಯಂಡ್ ಸೆಲೆಕ್ಟ್ ದ ಪ್ಲ್ಯಾಂಟ್ಸ್ ವಿಚ್ ಶೋ ಡಿಸೈರಬಲ್ ಚೇಂಜಸ್. ಎಲ್ಲವನ್ನು ಬೆಳೆದಾದ್ಮೇಲೆ ಯಾವುದು ಡಿಸೈರಬಲ್ ಅಂದರೆ ಅತಿ ಹೆಚ್ಚು ಇಳುವರಿ ಬರುವಂಥದ್ದು, ಅತಿ ಹೆಚ್ಚು ರುಚಿಯಾಗಿರುವಂಥದ್ದು, ಅತಿ ಹೆಚ್ಚು ನ್ಯೂಟ್ರಿಷನ್ ವ್ಯಾಲ್ಯೂ ಇರುವಂಥದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದ. he could also choose for further experiment. ಆ ಒಂದು ತಳಿಯನ್ನು ತೊಗೊಂಡ್ಬಿಟ್ಟು ಅವನು ಮುಂದಿನ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದ. ನೋಡಿ, ಇದಕ್ಕೆಲ್ಲ ಎಷ್ಟೊಂದು ಥಾಟ್ ಪ್ರೊಸೆಸ್ ಬೇಕು, ಇಂಟ್ರೆಸ್ಟ್ ಬೇಕು ಅಲ್ವಾ. ನೋಡಿ, ಆಗಿನ ಕಾಲದಲ್ಲಿ ಐ ಡೋಂಟ್ ನೋ ವಾಟ್ ಹಿ ಸ್ಟಡೀಡ್, ಅವ್ರು ಏನು ಓದಿದರೆ ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಓದು, ವಿದ್ಯೆ, ಯೂನಿವರ್ಸಿಟಿ ಯಾವುದು ಮ್ಯಾಟರ್ ಆಗೋದೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು. His unending patience was tested all the time. Look at the word unending patience. ತಾಳ್ಮೆ. ಅನ್ಎಂಡಿಂಗ್ ಅಂದರೆ ಅವರ ತಾಳ್ಮೆಗೆ ಮಿತಿನೇ ಇರಲಿಲ್ಲ, ಅಷ್ಟೊಂದು ತಾಳ್ಮೆ ಇತ್ತು. ಅನ್ಎಂಡಿಂಗ್ ಪೇಷನ್ಸ್ ವಾಸ್ ಟೆಸ್ಟೆಡ್ ಆಲ್ ದ ಟೈಮ್. ಅಂದರೆ ನಾವು ಹೇಳೋ ಸುಲಭವಾಗಿ ಅವರಿಗೆ ರಿಸಲ್ಟ್ ಸಿಗ್ತಾ ಇರಲಿಲ್ಲ. ಇಲ್ಲಪ್ಪ ಇವತ್ತು ಗಿಡ ಹಾಕಿದ್ದೀನಿ, 120 days ಆದಮೇಲೆ ನನಗೆ ಫಸಲು ಸಿಕ್ತು, ತೊಗೊಂಡು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದೆ. ಹಾಗಲ್ಲ. ಯಾವುದೇ ಒಂದು ಕೆಲಸ ಮಾಡಿದಾಗ ತಕ್ಷಣಕ್ಕೆ ರಿಸಲ್ಟ್ ಸಿಗೋಲ್ಲ. ವಿ ಹ್ಯಾವ್ ಟು ಬಿ ಎನಫ್ ಪೇಷಂಟ್ ಟು ವೇಟ್ ಅಲ್ವಾ. ಇವರು ಹಾಗೆ ಇದ್ದರು. ಎವ್ರಿ ಟೈಮ್ ದೇ ಡಿಡ್ಂಟ್ ಗೆಟ್ ಸಕ್ಸಸ್. ಅಟ್ ದ ಎಂಡ್ ಆಫ್ ಹಿಸ್ ಸಕ್ಸಸ್ಫುಲ್ ಅಟೆಂಪ್ಟ್ ಟು ಪ್ರೊಡ್ಯೂಸ್ ಅ ವೈಟ್ ಬ್ಲ್ಯಾಕ್ ಬೆರ್ರಿ, he called it paradox. ಯಾಕಂದರೆ ಆಪೋಸಿಟ್ ಇಲ್ಲ, ಪ್ಯಾರಾಡಾಕ್ಸ್ ಅಂದರೆ ಆಪೋಸಿಟ್. ಸೊ he got a white blackberry. 2 ವೈಟ್ ಆ್ಯಂಡ್ ಬ್ಲ್ಯಾಕ್. ಯೂಶಲಿ ಬೆರೀಸ್ ಹೇಗಿರುತ್ತೆ, ರೆಡ್ ಬೆರೀಸ್ ಇರುತ್ತೆ, ರಾಸ್ಬೆರಿ ಇರುತ್ತೆ, ಬ್ಲೂಬೆರಿ ಇರುತ್ತೆ. ಇವ್ರು ಮಾಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೆರಿ. ಆ್ಯಂಡ್ he called it paradox, ಆಪೋಸಿಟ್ ಇದಕ್ಕೆ. he set fire to all the rejected seedlings. he set fire ಅಂದರೆ ಉಳಿದ ಎಲ್ಲದಕ್ಕೂ ಬೆಂಕಿ ಹಚ್ತಾ ಇದ್ರು. ಯಾವುದು ಸಕ್ಸಸ್ ಆಗಿರಲಿಲ್ಲ, ಸಕ್ಸಸ್ ಆಗಿರೋದು ಮಾತ್ರ ತಗೊಳ್ತಾ ಇದ್ರು. That pile was 12 feet high, 14 feet wide and 12 feet long, and had contained 65,000 2 to 3 year old berry bushes. How many had decided to keep for further study? ಅಂದರೆ ಇವರು ಆ ವೈಟ್ ಬ್ಲ್ಯಾಕ್ಬೆರಿ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಸೀಡ್ಲಿಂಗ್ಸ್ ಮಾಡಲಿಕ್ಕೆ ಕೊನೆಗೆ ಅವರಿಗೆ ಸಿಗುತ್ತೆ. ರಿಜೆಕ್ಟೆಡ್ ಸೀಡ್ಲಿಂಗನ್ನು ಬೆಂಕಿ ಹಚ್ಚೋದು. ದ್ಯಾಟ್ ಪೈಲ್, ರಿಜೆಕ್ಟ್ ಆಗಿರುವಂಥ ಪೈಲ್ ಅಂದರೆ ರಾಶಿ,
ಆ ರಾಶಿ ಸಸ್ಯಗಳ ರಾಶಿ ಎಷ್ಟು ಇತ್ತಪ್ಪ ಅಂದರೆ 12 ಫೀಟ್ ಅಂದರೆ ನಮ್ಮ ಈ ಬಿಲ್ಡಿಂಗ್ ಇದೆಯಲ್ಲ ಇಲ್ಲಿ ರೂಮಿಂದು ಹೈಟ್ ಅಷ್ಟು 12 ಫೀಟ್ ಉದ್ದ ಇತ್ತು, 14 ಫೀಟ್ ಅಗಲ ಇತ್ತು ಅಷ್ಟು, 22 ಫೀಟ್ ಲಾಂಗ್ 22 ಅಡಿ ಉದ್ದ, had contained 65,000 2 to 3 year old berry bushes. ಇಷ್ಟೊಂದು ಅಂದರೆ 14 ಅಡಿ ಅಗಲ, 12 ಅಡಿ ಉದ್ದ, 22 ಅಡಿ ಉದ್ದ ಅಷ್ಟೊಂದು ರಾಶಿ ಇತ್ತು ಬೆರ್ರಿ ಬುಷಸ್. ಹೌ ಮೆನಿ ಹ್ಯಾಡ್ ಡಿಸೈಡೆಡ್ ಕೀಪ್ ಫಾರ್ ಫರ್ದರ್ ಸ್ಟಡಿ? ಎಷ್ಟು ಜನ ಅಂದ್ಕೊಂಡಿರ್ತಾರೆ ಇದನ್ನು ಹೆಂಗಪ್ಪ ಇಟ್ಕೊಂಡಿದ್ದಾನು ಮುಂದೆ ಓದಲಿಕ್ಕೆ ಅಂತ? ಜಸ್ಟ್ ಲೆಸ್ ದೆನ್ 2 ಡಜನ್. ಇಷ್ಟರಲ್ಲಿ ಎಷ್ಟು ಇಟ್ಕೊಂಡಿದ್ದು ಫರ್ದರ್ ಸ್ಟಡಿಗೆ? ಜಸ್ಟ್ ಲೆಸ್ ದೆನ್ 2 ಡಜನ್, ಅಂದರೆ 24ಗಿಂತ ಕಡಿಮೆ ಬುಷಸ್ನ ಇಟ್ಕೊಂಡು ಸ್ಟಡಿ ಮಾಡಲಿಕ್ಕೆ. ಮಿಕ್ಕಿದೆಲ್ಲದಕ್ಕೂ ಬೆಂಕಿ ಹಚ್ಚಾಯಿತು. ಥ್ರೂಔಟ್ ಹಿಸ್ ಎಫರ್ಟ್ಸ್ ಟು ಫೋರ್ಸ್ ನೇಚರ್ ಟು obey his orders, Luther Burbank found out ways to increase the efficiency of experimentation. ಅಂದರೆ ಹೊಸ ನಾನು ಹೇಗೆ ಎಫಿಷಿಯೆಂಟಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ, ಒಂದು ಸಾರಿ ನಾವು ಒಂದು ಹೊಸ ತಳಿನ ಕಂಡಿಡಿದಾಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅದನ್ನ ಹೇಗೆ ಇಂಪ್ರೂವೈಸ್ ಮಾಡೋದು, ಹೇಗೆ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೊಳ್ಳೋದು, ಅವರು ಹೊಸ ಮಾರ್ಗವನ್ನು ಹುಡುಕ್ತಾಯಿದ್ರು. ಇದು ಹೇಗೆ ಅಂತಂದರೆ, ಎಕ್ಸ್ಪೀರಿಯೆನ್ಸ್ ಆಗ್ತಾ ನಮಗೆ ಅದ್ರ ಬಗ್ಗೆ ತಿಳಿಯುತ್ತೆ, ಜ್ಞಾನ ಹೆಚ್ಚಿಗೆ ಆಗ್ತಾ ತಾನಾಗೆ ಹೊಳಿತಾ ಹೋಗುತ್ತೆ ಮುಂದೇನು ಅಂತ. ಇವ್ರಿಗೂ ಅಷ್ಟೇ ಹೊಸ ಮಾರ್ಗವನ್ನು ಕಂಡುಹಿಡಿತಾ ಹೋದರು. An acre of his farm yielded several thousand varieties of fruits. ಒಂದು ಎಕರೆಯಲ್ಲಿ ಎಷ್ಟೋ 1000 ಹಣ್ಣಿನ ಇಳುವರಿಯನ್ನು ಅವರು ತರ್ತಾ ಇದ್ರು. This wonderful achievement was made possible by grafting many twigs on a single tree. ಗ್ರಾಫ್ಟಿಂಗ್ ಅಂದರೆ ಕಸಿ ಮಾಡೋದು ಅಂತ. ಕಸಿ ಹೆಂಗೆ ಮಾಡ್ತಾರೆ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 4 ಮಾವಿನ ಮರ ಇದೆ. ಒಂದು ಮಾವಿನ ಮರದ ಹಣ್ಣು ಕಲರ್ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ಮಾವಿನ ಮರ ತುಂಬ ಸ್ವೀಟ್ ಆಗಿರುತ್ತೆ, ಇನ್ನೊಂದು ಮಾವಿನ ಮರ ಸೈಜ್ ದೊಡ್ಡದಿರುತ್ತೆ, ಇನ್ನೊಂದು ತುಂಬಾ ಟೇಸ್ಟ್ಫುಲ್ ಜ್ಯೂಸಿ ಇರುತ್ತೆ. ಸೊ ಈಗ ಅವರು ಗ್ರಾಫ್ಟಿಂಗ್ ಅಂದರೆ ಏನಪ್ಪ ಅಂತಂದರೆ, ಆ ಮರದ ತೊಗಟೆಯನ್ನು ಅಥವಾ ಒಂದು ಸ್ಟೆಮ್ ಇರುತ್ತಲ್ಲ, ಸ್ಟೆಮ್ಮನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಈ 3 ಮರದ ಕಟ್ ಮಾಡಿ ಸೈಜ್ ದೊಡ್ಡದಿರುತ್ತಲ್ಲ ಮಾವಿನ ಹಣ್ಣು, ಆ ಮಾವಿನ ಮರದ ಸ್ಟೆಮ್ಮಿಗೆ ಅಂಟಿಸ್ಬಿಟ್ಟು ಮಣ್ಣು ಹಾಕ್ತಾರೆ. ಅದಕ್ಕೆ ಫಲವತ್ತಾಗಿರುವಂಥ ಮಣ್ಣನ್ನು ಹಾಕಿ ಅದನ್ನ ಗ್ರಾಫ್ಟಿಂಗ್ ಮಾಡ್ತಾರೆ. ಸೊ ಗ್ರಾಫ್ಟಿಂಗ್ ಮಾಡಿದಾಗ ಅದು 2 ಸ್ಟೆಮ್ ಬೇರುಗಳು ಮಿಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋ ಇಳುವರಿ ಈ ಎಲ್ಲ ಗುಣಗಳಿಂದ ಇರುತ್ತೆ. ದೊಡ್ಡ ಸೈಜ್ ಇರುತ್ತೆ, ಜ್ಯೂಸಿ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹೀಗೆ ಅವರು ಒಂದು ಮಾವಿನ ಮರದಲ್ಲಿ ಎಷ್ಟೊಂದು ಥರ ವೆರೈಟೀಸ್ ಹಣ್ಣು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್ not only to save space but also to speed up his experiment. ಒಂದು ಸ್ಪೇಸ್, ಯಾಕಂದರೆ ಅಷ್ಟೂ ಮರಗಳನ್ನು ಒಂದು ಎಕರೆಯಲ್ಲಿ ಬೆಳೀಲಿಕ್ಕಾಗಲ್ಲ. ಅದಕ್ಕೋಸ್ಕರ ಚೂಸ್ ಮಾಡಿದ ಯಾವ ಮಾರ್ಗ? ಒಂದೇ ಮರದಲ್ಲಿ ಬೆಳಿಬೇಕು. ಇನ್ನೊಂದು ಸ್ಪೀಡ್ ಅಪ್ ಹಿಸ್ ಎಕ್ಸ್ಪೆರಿಮೆಂಟ್. ಟೈಮ್, ಒಂದು ಮಾವಿನ ಮರ ಬೆಳೀಲಿಕ್ಕೆ 10 ವರ್ಷ ಆಗುತ್ತೆ, ಕಳಿಸಿ 15 ವರ್ಷ ಆಗುತ್ತೆ. ಅಷ್ಟು ಟೈಮ್ ಕಾಯ್ಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡೋರಪ್ಪ ಅಂದರೆ, ಒಂದು ಮಾವಿನ ಮರದಲ್ಲೇ ಎಲ್ಲವನ್ನು ಗ್ರಾಫ್ಟಿಂಗ್ ಮಾಡೋದು. And he would instead of waiting for 15 years for a tree to give fruits, he would graft a twig from a young plant to a fruit bearing tree and get fruits in just 2 or 3 years. As I explained, ಆ ಟ್ವಿಗ್ ತೊಗಟೆ, ಆ ಮರದ ಒಂದು ಸ್ಟೆಮ್ ಕಿತ್ಬಿಟ್ಟು ಅದಕ್ಕೆ ಅವರು ಪ್ರೂನಿಂಗ್ ಮಾಡೋರು ಅಥವಾ ಕಸಿ ಮಾಡೋರು. ಅವಾಗೇನಾಗುತ್ತೆ, 15 ವರ್ಷ ಕಾಯೋ ಬದಲು 2-3 ವರ್ಷಕ್ಕೆ ಅವರಿಗೆ ಆ ಹೊಸ ಫ್ರೂಟು ಸಿಕ್ಬಿಡ್ತಾ ಇತ್ತು. ಸೊ ಒಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಸ್ಪೇಸಿಂಗ್ ಪ್ರಾಬ್ಲಮ್ ಆಗಲ್ಲ. ಒಂದು ಹೊಸ ಮರ ಇಡಲಿಕ್ಕೆ ಮತ್ತು ಜಾಗ ಬೇಕು. ಇವರು ಇದೇ ಮರದಲ್ಲಿ ಬೆಳೆಯೋರು. Burbank carried out more than 10,000 separate experiments with 600 different kinds of plant. 600 ಬೇರೆ ಪ್ಲ್ಯಾಂಟ್ಗಳಲ್ಲಿ 1000 ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. To give a complete list of his achievements, it's impossible. ಯಾಕಂದರೆ 1000 ಎಕ್ಸ್ಪೆರಿಮೆಂಟ್ ಕೊಡಬೇಕು ಅಂದರೆ ಅದು ಅಸಾಧ್ಯ ಆಗುತ್ತೆ. ಬಟ್ ಸಮ್ ಆಫ್ ಹಿಸ್ ವರ್ಲ್ಡ್ ಫೇಮಸ್ ಪ್ರಾಡಕ್ಟ್ಸ್ ಡಿಸರ್ವ್ ಮೆನ್ಷನ್. ಕೆಲವು ಅವು ಇಡೀ ವರ್ಲ್ಡ್ ವೈಡ್ ಪಾಪ್ಯುಲರ್ ಇದೆ, ಅವನ್ನ ಮೆನ್ಷನ್ ಮಾಡಲೇಬೇಕು. He developed an improved cherry. Improved cherry may be
ಚೆರಿ ಸ್ವಲ್ಪ ಹುಳಿ ಬರುತ್ತೆ, ಇವನು ಇಂಪ್ರೂವ್ ಮಾಡಿರ್ಬೋದು ಸೈಜ್ ಆ್ಯಂಡ್ ಕಲರ್ ಆ್ಯಂಡ್ ಟೇಸ್ಟ್. ಥಾರ್ನ್ಲೆಸ್ ಬ್ಲ್ಯಾಕ್ಬೆರಿ, ಥಾರ್ನ್ ಮುಳ್ಳಿರ್ತಿತ್ತು, ಈಗ ಥಾರ್ನ್ ಇಲ್ಲ. ನಮಗೂ ಅಷ್ಟೇ ಅಲ್ಲ, ಮುಂಚೆ ಇಲ್ಲ ದ್ರಾಕ್ಷಿ ಬರೋದು, ಅದರಲ್ಲಿ ಬೀಜ ಇರ್ತಿತ್ತು. ನಾವು ವಿಲ್ ಗೆಟ್ ಸೀಡ್ಲೆಸ್ ದ್ರಾಕ್ಷಿ ಬರುತ್ತೆ. ಪಪ್ಪಾಯ ಮುಂಚೆ ದಪ್ಪ ದಪ್ಪ ಬೀಜ ಇರ್ತಿತ್ತು, ಈಗ ಸೀಡ್ಲೆಸ್ ಪಪ್ಪಾಯ ಬರುತ್ತೆ. ಆ ಕ್ಯಾಕ್ಟಸ್ ವಿತೌಟ್ ಥಾರ್ನ್ಸ್, ಕ್ಯಾಕ್ಟಸ್ ಅದೇ ಗೊತ್ತಲ್ಲ, ಪಾಪಸ್ ಕಳ್ಳಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಮುಳ್ಳುಗಳೇ ಇರೋಲ್ಲ. ದಟ್ ಈಸ್ ಲಾರ್ಜ್ಲಿ ಯೂಸ್ಡ್ ಎಸ್ ಫುಡ್ ಫಾರ್ ಲೈಫ್ ಸ್ಟಾಕ್. ಅದನ್ನು ಇವಾಗ ಏನು ಮಾಡ್ತಾರೆ, ಲೈಫ್ ಸ್ಟಾಕ್ ಅಂದರೆ ಹಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಹುಲ್ಲಾಗಿ ಅಥವಾ ಊಟ ಆಗಿ ಬಳಸ್ಬೋದು. ಆ್ಯಂಡ್ ಅ ಪೀಚ್ ಟ್ರೀ ದಟ್ ಕ್ಯಾನ್ ವಿಸ್ಟ್ಯಾಂಡ್ ಫ್ರೀಸಿಂಗ್ ವೆದರ್. ಪೀಚ್ ಟ್ರೀ ಮುಂಚೆ ಎಲ್ಲ ಕೋಲ್ಡ್ ಕಂಟ್ರೀಸಲ್ಲಿ ಬೆಳೀಲಿಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ಆಫ್ ಕೋಲ್ಡ್ ವೆದರ್, ಬಟ್ ಈಗ ಅದು ಫ್ರೀಸಿಂಗ್ ವೆದರಲ್ಲಿ ಕೂಡ ಬೆಳಿಬೋದು. He delighted flower lovers with 73 new flowers including the Shasta daisy and a rose that bears his name. ನೋಡಿ 73 ತರಹ ಹೊಸ ಫ್ಲವರ್ಸ್ನ ಅವರು ಇನ್ವೆಂಟ್ ಮಾಡಿಕೊಟ್ಟಿದ್ದಾರೆ ರೋಸಸ್ಸಲ್ಲಿ ಮತ್ತು ಡೈಸೀಸಲ್ಲಿ. ನ್ಯಾಚುರಲಿ ಮೆನಿ ಆಫ್ ಹಿಸ್ ಎಫರ್ಟ್ಸ್ ಎಂಡೆಡ್ ಇನ್ ಫೇಲ್ಯೂರ್. ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ ಫೇಲ್ ಆಗಿದೆ, ಇಲ್ಲಿ ಕೊಟ್ಟಿರೋದು ಸಕ್ಸಸ್ ಆಗಿದೆ, ಎಷ್ಟೊಂದು ಫೇಲ್ ಆಗಿದೆ. At one time he crossed a tomato with a potato. ನೋಡಿ ಟೊಮೆಟೊ ಪೊಟೆಟೊ ಎರಡನ್ನೂ ಕ್ರಾಸ್ ಮಾಡಿದ್ರಂತೆ. Though a vegetable was produced, it had no commercial value. ಒಂದು ಹೊಸ ವೆಜಿಟೇಬಲ್ ಡೆವಲಪ್ ಆಗಿದೆ, ಟೊಮೆಟೊಗೂ ಪೊಟೆಟೊಗೂ ಕ್ರಾಸ್ ಮಾಡಿ ಬೆಳೆಸಿದ್ದಾರೆ, ಯಾವುದೋ ಒಂದು ಹೊಸ ವೆಜಿಟೇಬಲ್ ಬಂದಿದೆ, ಅದು ಕಮರ್ಷಿಯಲ್ ವ್ಯಾಲ್ಯೂದಕ್ಕೆ ಇಲ್ಲ, ಯಾರೂ ಕೂಡ ಅದನ್ನ ಕನ್ಸ್ಯೂಮ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ಲ. ಸೊ ಇಟ್ ವಾಸ್ ಅ ಫೇಲ್ಯೂರ್. ಬಟ್ ಹಿಸ್ ಡಿವೋಷನ್ ವಾಸ್ ಸೋ ಡೀಪ್ ಆ್ಯಂಡ್ ಸ್ಟ್ರಾಂಗ್ ದ್ಯಾಟ್ ನಥಿಂಗ್ ಕುಡ್ ಡಿಸಪಾಯಿಂಟ್ ಹಿಮ್. ಎಷ್ಟೊಂದು ಡಿವೋಷನ್ ಇತ್ತು ಅವ್ರಿಗೆ ಅಂದರೆ, ಆ ಕೆಲಸದ ಮೇಲೆ ಭಕ್ತಿ, ಶ್ರದ್ಧೆ, ಆಸಕ್ತಿ ಎಷ್ಟು ಮಟ್ಟಿಗಿತ್ತು ಅಂದರೆ, ಅದು ಒಂದು ಫೇಲ್ ಆದರೂ ಕೂಡ ಅವರು ಬೇಜಾರಾಗ್ತಿರಲಿಲ್ಲ, ಕಂಟಿನ್ಯೂ ಮಾಡ್ತಾಯಿದ್ರು. ಇನ್ ದ ಪ್ರೆಸೆಂಟ್ ಟೈಮ್ಸ್ ಮಿರಾಕಲ್ಸ್ ಆರ್ ಹ್ಯಾಪನಿಂಗ್ ಇನ್ ಸ್ಟೀಲ್ ಮಿಲ್ಸ್. ಅಲ್ಲಿ ಕೂಡ ಸ್ಟೀಲ್ ಮಿಲ್ಸಲ್ಲಿ ಕೂಡ ಆಗ್ತಿದೆ. ಆಟೋಮೊಬೈಲ್ ಫ್ಯಾಕ್ಟ್ರೀಸ್ ಆ್ಯಂಡ್ ಮಾರ್ಕೆಟ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಹೌದು, ಇದೆಲ್ಲ ದ ಇಂಡಸ್ಟ್ರಿ ಇಸ್ ಡೆವಲಪಿಂಗ್. Burbank worked with the simple elements of nature to produce effects that were as remarkable as shiny cars, bridges, tunnels and singing wires. ಅಂದರೆ ನಾವು ಅಂದ್ಕೊಳ್ತೀವಿ ಸಕ್ಸಸ್ ಅಂದರೆ ಇಂಡಸ್ಟ್ರಿ ಮಸ್ಟ್ರಲ್ಲಿ ಮಾತ್ರ ಸಕ್ಸಸ್ ವರ್ಕ್ ಮಾಡಬೇಕು, ಅಗ್ರಿಕಲ್ಚರಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ತೀವಿ. ಇಲ್ಲ, ಇದರಲ್ಲಿ ಹೇಗೆ ಡೆವಲಪ್ಮೆಂಟ್ ಇದೆಯೋ, ಸಕ್ಸಸ್ ಇದೆಯೋ, ಇನ್ ದ ಸೇಮ್ ಮ್ಯಾನರ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ಬರೀ ಸ್ಟೀಲಲ್ಲಿ ನೀನು ಹೊಸ ಇನ್ವೆನ್ಷನ್ ಮಾಡಿದ್ರೆ ಪಾಪ್ಯುಲರ್ ಆಗ್ತೀಯಾ? ಇಲ್ಲ. ಈವನ್ ಯು ಕ್ಯಾನ್ ಮೇಕ್ ಮಿರಾಕಲ್ಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಈವನ್ ನವ ಡೇಸ್ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಅಂದರೆ, ನೀವು ಕೂಡ ಇವಾಗೆಲ್ಲ ಎಷ್ಟೊಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ದಾವಣಗೆರೆಯಲ್ಲೇ ಇದೆ. ವಿ ಹ್ಯಾವ್ TKVK, ತರಳಬಾಳು ಕೃಷಿ ಕೇಂದ್ರ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ಸೀಡ್ಸ್ ಕೊಡ್ತಾರೆ, ಎರೆಹುಳು ಗೊಬ್ಬರ ಕೊಡ್ತಾರೆ. ನೀವು ಮನೆ ಮುಂದೆ ನೀವು ತರಕಾರಿಗಳನ್ನು ಬೆಳ್ಕೋಬೋದು. ಓಕೆ, ಇದು ಅಂದರೆ ಒಂದು ಹಾಬಿ, ಇಟ್ ಮೇ ಟೇಕ್ ಯು, ಒಂದು ಹಾಬಿ, ಒಂದು ಹವ್ಯಾಸ ನಿಮ್ಮನ್ನು ಯಾವ ಲೆವೆಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ನಿಮಗೆ ಆಸಕ್ತಿ ಇತ್ತು ಅಂದರೆ. ಫಾರ್ ದ್ಯಾಟ್, ಟು ನೋ ಯುವರ್ ಇಂಟ್ರೆಸ್ಟ್ ಯು ಮಸ್ಟ್ ಸ್ಟಾರ್ಟ್ ಒನ್ ಗುಡ್ ಹಾಬಿ. ಒಂದು ಒಳ್ಳೆಯ ಹವ್ಯಾಸವನ್ನು ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನೀವು ಒಳ್ಳೆಯ ಸ್ಟೇಜ್ಗೆ ಹೋಗ್ತೀರ. ಅದು ಹವ್ಯಾಸ ಆಗಿದ್ರೂ ಒಳ್ಳೆಯದೇ, ಪ್ರೊಫೆಷನಾಗಿ ಕೂಡ ತಗೋಬೋದು. ಇವೆಲ್ಲ ಇಟ್ ಈಸ್ ಕಾಲ್ಡ್ ಆ್ಯಸ್, ಎಷ್ಟೊಂದು ಜನ ಇದನ್ನು ಪ್ರೊಫೆಷನಾಗಿ ತೊಗೊಂಡವರು ಇದ್ದಾರೆ. ಓಕೆ, ದರ್ ಇಸ್ ಒಂದು ಇದೆ, ಒಂದು ಟರ್ಮ್ ಇದೆ, ಐ ಫರ್ಗಾಟ್ ದ ಟರ್ಮ್. ಆಫ್ಟರ್ ಯು ಕ್ಯಾನ್ ಗ್ರೋ ಕ್ರಾಪ್ಸ್, ನಿಮ್ಮ ಮನೆಯಲ್ಲಿ ನೀವು ಫಾರ್ಮಲ್ಲಿ ಮನೆ ಮುಂದೆ ಫಾರ್ಮ್ ಮಾಡ್ಕೊಂಡು ತರಕಾರಿ ಬೆಳೆದು ಅದನ್ನು ನೀವು ಕಾಮರ್ಸ್ ಇರುತ್ತಲ್ಲ, ಅಂದರೆ ಡೆಲಿವರಿ, ಎಲೆಕ್ಟ್ರಾನಿಕ್ ಅಂದರೆ ಇವಾಗೆಲ್ಲ ಆನ್ಲೈನ್ ಬಿಸ್ನೆಸ್ ಕೂಡ ಮಾಡೋರು ತುಂಬ ಇದ್ದಾರೆ. ನರ್ಸರಿ ಇದೆಯಲ್ಲ, ನವಡೇಸ್ ಇಟ್ಸ್ ಅ ವೆರಿ ವಂಡರ್ಫುಲ್ ಬಿಸ್ನೆಸ್. ನರ್ಸರಿ ಸಣ್ಣ ಅರೇಕಾ ಪ್ಲ್ಯಾಂಟ್ ಮಾಡ್ತಾರೆ, ರೋಸಸ್ ಮಾಡ್ತಾರೆ, ಜರ್ಬೆರಾ ಮಾಡ್ತಾರೆ. ಫ್ಲವರ್ಸ್ ತುಂಬ ಪಾಪ್ಯುಲರ್ ಇದೆ, ಯಾಕಂದರೆ ಈಗೆಲ್ಲ ಆರ್ನಮೆಂಟಲ್ ಫ್ಲವರ್ಸ್ ಎಲ್ಲ ವೆರಿ ಪಾಪ್ಯುಲರ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇದೆ, ಅದು ಕೂಡ ಯೂಸ್ ಮಾಡ್ತಾರೆ. ನರ್ಸರಿ, ವೆಜಿಟೇಬಲ್ ಗಾರ್ಡನಿಂಗ್, ಟೆರೆಸ್ ಗಾರ್ಡನಿಂಗ್, ವೆರಿ ಪಾಪ್ಯುಲರ್ ನವಡೇಸ್. ರೀಡ್ ಆ್ಯಂಡ್ ಗೂಗಲ್ ಹಿಮ್. ನೋಡಿ, ಗೂಗಲಲ್ಲಿ ಚೆಕ್ ಮಾಡಿ ನೋಡಿ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂತ. ಯು ಕ್ಯಾನ್ ರೀಡ್ ಮೆನಿ ಥೌಸಂಡ್ ಪೀಪಲ್ ಈವನ್ ಇನ್ ಇಂಡಿಯಾ ಆಲ್ಸೋ. ವಿ ಹ್ಯಾವ್ ಒನ್ ಲೇಡಿ ಕಾಲ್ಡ್ ವಂದನಾ ಶಿವ ಹೂ ವರ್ಕ್ಡ್ ಆನ್ ದಿಸ್. ಅಂದರೆ ಇದಕ್ಕಿಂತ ಎಕ್ಸ್ಟೆನ್ಸಿವ್ ಆಗಿ ವರ್ಕ್ ಮಾಡಿದ್ದಾರೆ,
ತುಂಬ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ ಫ್ಯೂಚರ್ ಡೇಸ್ ಯುಲ್ ರೀಡ್ ಅಬೌಟ್ ದಟ್ ಲೇಡಿ. ನಿಮ್ಮ ವೆನ್ ಯು ಕಮ್ ಟು PUC ಯುಲ್ ರೀಡ್ ಅಬೌಟ್ ವಂದನಾ ಶಿವ. ಬಟ್ ಇವ್ರ ಬಗ್ಗೆ ಕೂಡ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಏನು ತಿಳ್ಕೊಬೇಕಿದ್ರೆ ಶ್ರದ್ಧೆ ಇರಬೇಕು. ಯಾವುದೇ ಒಂದು ಕೆಲಸ ಮಾಡೋ ಶ್ರದ್ಧೆ ಇರಬೇಕು. ಅಗ್ರಿಕಲ್ಚರ್ ಅಂತ ನಾವು ಅದನ್ನ ಡಿಗ್ರೇಡ್ ಮಾಡೋದು ಬೇಡ. ಅದರಲ್ಲೂ ಕೂಡ ಟಾಪ್ ಪ್ಲೇಸಿಗೆ ಹೋಗ್ಬೋದು ಅಂತ ಎಕ್ಸಾಂಪಲ್ ಯಾರು? ನಮ್ಮ ಲೂಥರ್ ಬುರ್ಬ್ಯಾಂಕ್. ಸೊ ರೀಡ್ ದ ಚಾಪ್ಟರ್.